ಇವತ್ತಿನ ವಿಷಯ ಒಂದೇ ಬಲ ಒಂದೇ ಭರವಸೆ. ಆತ್ಮೀಯರೇ, ನಾವೆಲ್ಲರೂ ಯಾರು? ಆತ್ಮ. ಆತ್ಮ ನಾವು ಯಾಕೆ ಬಂದಿದ್ದೀವಿ ಇಲ್ಲಿ? ಪಾತ್ರ ಮಾಡ್ಲಿಕ್ಕೆ. ಪಾತ್ರ ಮಾಡಕ್ಕೆ, ನಾಟಕ ಮಾಡಕ್ಕೆ. ನಾಟಕ ಮಾಡ್ಲಿಕ್ಕೆ ಆತ್ಮನಿಗೆ ಶಕ್ತಿ ಬೇಕೋ ಬೇಡವೋ? ಬೇಕು ಬಲ, ಶಕ್ತಿ ಬೇಕೋ ಬೇಡವೋ? ಬೇಕು ಹಾಗಿದ್ರೆ ಆತ್ಮನಿಗೆ ಶಕ್ತಿ ಎಲ್ಲಿಂದ ಬರ್ತದೆ? ಭಗವಂತನಿಂದ. ಆತ್ಮನಿಗೆ ಯಾವ್ಯಾವ ಶಕ್ತಿಯ ಅವಶ್ಯಕತೆ ಇದೆ? ಜ್ಞಾನ, ಯೋಗ, ಆತ್ಮದ ಶಕ್ತಿ ಯಾವಾಗ ಜಾಸ್ತಿ ಆಗ್ತದೆ? ತಂದೆಯ ನೆನಪು ಮಾಡಿದಾಗ. ಆತ್ಮದ ಶಕ್ತಿ ಯಾವಾಗ ಕಡಿಮೆ ಆಗ್ತದೆ? ತಂದೆನ ಮರ್ತಾಗ. ಬುದ್ಧಿ ಅಲ್ಲಿ ಇಲ್ಲಿ ಅಲಿತಾ ಇದ್ದಾಗ. ಬ್ಯಾಟ್ರಿ ಕನೆಕ್ಷನ್ ಇಲ್ಲ ಅಂತಂದ್ರೆ ಆತ್ಮದ ಬ್ಯಾಟ್ರಿ ಏನಾಗ್ತಾ ಇರ್ತದೆ? ಡೌನ್ ಆಗುತ್ತೆ. ಚಾರ್ಜ್ ಆಗೋದು ಯಾವಾಗ? ತಂದೆಯ ನೆನಪಿನಿಂದ. ಸಂಗಮಿಗೋದಲ್ಲಿ ಮಾತ್ರ ಅಲ್ವಾ? ಓಕೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಕರ್ಮವನ್ನ ಮಾಡ್ಲಿಕ್ಕೆ ಒಂದು ಆತ್ಮದ ಬಲ. ಯಾವುದು? ಆತ್ಮದ ಬಲ. ಅದು ಯಾವಾಗ ಸಿಗ್ತದೆ? ಸಂಗಮ ಯುಗದಲ್ಲಿ ಆತ್ಮ ಏನು ಚಾರ್ಜ್ ಮಾಡ್ಕೊಂಡಿದ್ಯೋ. ಈಗ ಮೊಬೈಲಿಗೆ ಬಲ ಬರ್ಬೇಕು ಅಂತಂದ್ರೆ ಕರೆಂಟ್ ಇಂದ ಚಾರ್ಜ್ ಮಾಡಿರ್ಬೇಕು, ಹೌದಾ? ಹಾ. ಹಾಗೆ ಮಾತಾಡ್ಬೇಕು ಅಂದ್ರೆ ಕರೆನ್ಸಿಯನ್ನು ಚಾರ್ಜ್ ಮಾಡ್ಬೇಕು, ಹೌದಾ? ಚಾರ್ಜ್ ಮಾಡಿಲ್ಲ ಅಂದ್ರೆ ಬಲ ಸಿಗತ್ತ ಅದಕ್ಕೆ? ಮೊಬೈಲ್ ಹೇಳುವಂಥದ್ದು, ಬ್ಯಾಟ್ರಿ ಹೇಳುವಂಥದ್ದು ಸಾಧನ, ಒಪ್ಕೊಳ್ಳೋಣ. ಆದರೆ ಆ ಸಾಧನ ಕೆಲಸ ಮಾಡಬೇಕು ಅಂತಂದ್ರೆ ಆ ಬ್ಯಾಟ್ರಿಗೆ ಹೊರಗಡೆಯಿಂದ ಶಕ್ತಿಯನ್ನು ಏನ್ ಮಾಡ್ಬೇಕು? ಚಾರ್ಜ್ ಮಾಡಬೇಕು. ಸಿಮ್ಮಿಗೆ ಕರೆನ್ಸಿ ಆಗ್ಬಿಟ್ಟು ಚಾರ್ಜ್ ಮಾಡಬೇಕು, ಬ್ಯಾಟ್ರಿಗೆ ಎಲೆಕ್ಟ್ರಿಸಿಟಿಯಿಂದ, ಕರೆಂಟ್ ಇಂದ ಏನ್ ಮಾಡ್ಬೇಕು? ಚಾರ್ಜ್ ಅನ್ನ ಮಾಡ್ಬೇಕಾಗ್ತದೆ. ಹಾಗೆ ಆತ್ಮೀಯರೇ, ಆತ್ಮನಿಗೆ ಬಲ ಪರಮಾತ್ಮನಿಂದ ಸಿಗತ್ತೆ, ಸರಿ, ಒಪ್ಕೊಳ್ಳೋಣ. ಆತ್ಮನಿಗೆ ಜೊತೆಗೆ ಶರೀರ ಇದೆಯೋ ಇಲ್ವೋ? ಇದೆ. ಶರೀರಕ್ಕೂ ಕೂಡ ಬಲ ಬೇಕೋ ಬೇಡವೋ? ಬೇಕು. ಯಾವ್ದಿಂದ ಸಿಗ್ತದೆ? ಪಂಚತತ್ವದಿಂದ. ಆಹಾರದಿಂದ, ಮೆಡಿಸಿನ್ ಇಂದ, ವ್ಯಾಯಾಮದಿಂದ, ನಿದ್ರೆಯಿಂದ, ಹೌದು ಅಲ್ವೋ? ಹೌದು. ಸರಿ. ಆತ್ಮನಿಗೆ ಕರ್ಮ ಮಾಡ್ಲಿಕ್ಕೆ ಧನ ಬಲ ಬೇಕೋ ಬೇಡವೋ? ಬೇಕು. ಬೇಡ. ಧನ ಬೇಡ. ಆತ್ಮನಿಗೆ ಪಾತ್ರವನ್ನ ಮಾಡ್ಲಿಕ್ಕೆ ಹಣ ಬೇಕೋ ಬೇಡವೋ? ಬೇಕು. ಹಣ ಬೇಕು, ವಸ್ತುಗಳು ಬೇಕು, ಮನೆ ಬೇಕು, ಸಾಧನಗಳು ಬೇಕು ತಾನೆ? ಈಗ ನಿಮ್ಮ ಹತ್ರ ಎಲ್ಲ ಇದ್ಬಿಟ್ಟು ಧನನೇ ಇಲ್ಲ ಅಂತಂದ್ರೆ, ಊಟ ತಿಂಡಿನೇ ಇಲ್ಲ ಅಂತಂದ್ರೆ, ಮನೆನೇ ಇಲ್ಲ ಅಂತ ನಾವು ಕರ್ಮ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಸರಿ. ಆತ್ಮನಿಗೆ ಜನ ಬಲ ಬೇಕೋ ಬೇಡವೋ? ಬೇಕು. ಆತ್ಮ ಒಂದೇ ಬಂದ್ಬಿಟ್ಟು ಈ ಪ್ರಪಂಚದಲ್ಲಿ ಪಾತ್ರ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ? ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಶಿಕ್ಷಕರು, ಎಂಜಿನಿಯರು, ಡಾಕ್ಟರು, ರೈತರು, ಆಟೋ ಡ್ರೈವರು, ತರಕಾರಿ ಬೆಳೆಸುವಂಥವ್ರು, ಹೀಗೆ ವೆರೈಟಿ ಜನರ ಸಹಯೋಗ ಆತ್ಮನಿಗೆ ಪಾತ್ರ ಮಾಡಲಿಕ್ಕೆ ಬೇಕಾಗ್ತದೆ ಅಲ್ವಾ? ಹಾಗೆ ಆತ್ಮ 5,000 ವರ್ಷದಲ್ಲಿ ಬೇರೆ ಬೇರೆ ಬಲದ ಮೇಲೆ ಏನ್ ಮಾಡಬೇಕಾಗ್ತದೆ? ಅದರ ಆಧಾರದ ಮೇಲೆ ಕರ್ಮವನ್ನ ಮಾಡಬೇಕಾಗ್ತದೆ. ಅನೇಕ ಬಲ, ಅನೇಕ ಆತ್ಮಗಳ ಬಲ, ಕೆಲವೊಂದ್ಸಲ ಧರ್ಮದ ಬಲ, ಕೆಲವೊಂದ್ಸಲ ವೇದಶಾಸ್ತ್ರದ ಬಲ, ಜ್ಞಾನದ ಬಲ, ಅನುಭವದ ಬಲ, ಬೇರೆಯವರು ಕೊಡುವಂತ ಮತದ ಬಲ, ಹೀಗೆ ವೆರೈಟಿ ಬಲದ ಆಧಾರದ ಮೇಲೆ ಆತ್ಮ ಏನ್ ಮಾಡುತ್ತೆ? ಕರ್ಮವನ್ನು ಮಾಡುತ್ತೆ. ಆ ಕರ್ಮದ ಆಧಾರದಲ್ಲಿ ಏನಾಗ್ತದೆ? ಕರ್ಮದ ಫಲ ಹೇಳುವಂಥದ್ದು ಸಿಗತ್ತೆ. ಬಲದ ಜೊತೆಗೆ ಭರವಸೆನೂ ಕೂಡ ಬೇಕು. ಏನ್ ಹೇಳಿ? ಭರವಸೆ. ಭರವಸೆ ಅಂತಂದ್ರೆ ಏನು? ನಂಬಿಕೆ ಬೇರೆ, ಭರವಸೆ ಬೇರೆ. ನಂಬಿಕೆ ವಿಶ್ವಾಸ ಬೇರೆ. ಆಶ್ವಾಸನೆ. ಆಶ್ವಾಸನೆ. ಓಕೆ.
ನೀವೇನು ಯೋಚನೆ ಮಾಡ್ಬಿಡ್ರಿ, ಬಿಲ್ಡಿಂಗ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಾವು ನಿಮ್ ಜೊತೆಗೆ ಇದ್ದೀವಿ ಅಂತ ಹೇಳ್ತಾರೆ. ಹೌದಲ್ವೋ? ಹಾಗಂದ್ರೆ ನೀವು ಬಿಲ್ಡಿಂಗ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಬರ್ತಾರಾ? ಬರಲ್ಲ. ಬರಬಹುದಾ? ಬರಲ್ಲ. ಇಲ್ಲ. ಬರಲ್ಲ. ರಾಜಕೀಯ ನಾಯಕರು ಓಟ್ ಕೇಳಲಿಕ್ಕೆ ಬಂದಾಗ ತುಂಬಾ ಭರವಸೆಗಳನ್ನ ಕೊಡ್ತಾರೆ. ಅವ್ರು ವಿನ್ ಆದ್ಮೇಲೆ ಎಲ್ಲಾನು ಮಾಡ್ಕೊಡ್ತಾರಾ? ಮಾಡ್ಕೊಡ್ತಾರಾ ಇಲ್ವೋ? ಮಾಡಲ್ಲ. ಇಲ್ಲ. ನೆಕ್ಸ್ಟ್ ಪ್ರಶ್ನೆ. ನನಗೆ ಅನುಭವ ಇಲ್ಲ, ಇದರ ಉತ್ತರ ನೀವು ಹೇಳಬೇಕು. ಮದುವೆ ಆಗುವ ಮೊದಲು ಲವ್ ಮ್ಯಾರೇಜ್ ಇರಬಹುದು, ಅರೇಂಜ್ ಮ್ಯಾರೇಜ್ ಇರಬಹುದು, ಸರಿ? ನಿಮ್ಮ ಪಾರ್ಟ್ನರ್ ಏನೋ ಭರವಸೆನ ಕೊಟ್ಟಿರ್ತಾರೆ, ನಾನು ನಿಮ್ಮ ಜೊತೆಲಿ ಇದಕ್ಕೆ ಹಿಂಗೆ ಮಾಡ್ತೀನಿ ಅಂತ. ಕೆಲವೊಂದ್ಸಲ ಹೇಳ್ತಾರೆ, ಆಕಾಶನೇ ಬೇಕಾದ್ರೆ ಕಳ್ಸಿಬಿಟ್ಟು ಕೆಳಗಡೆ ಇಟ್ಬಿಡ್ತೀವಿ ಅಂತ ಫಿಲ್ಮಲ್ಲಿ ತೋರಿಸಿದ್ದಾರೆ. ನನಗೆ ಗೊತ್ತಿಲ್ಲ ಪ್ರಾಕ್ಟಿಕಲ್ ಆಗಿ. ಹಾಗೆ ನಿಮ್ಗೆ ಏನೇನು ಭರವಸೆಯನ್ನ ಕೊಟ್ಟಿದ್ದಾರೋ ಅವ್ರು ಆ ರೀತಿ ನಡೆದಿದ್ದಾರಾ? ಇಲ್ಲ. ಇಲ್ಲ. ಸರಿ. ಮಕ್ಕಳು ಕೂಡ ಕೆಲವೊಂದ್ಸಲ ಭರವಸೆಯನ್ನ ಕೊಡ್ತಾರೆ. ಅಮ್ಮ ಅಪ್ಪ ನೀವೇನು ಯೋಚನೆ ಮಾಡಬೇಡಿ, ನಿಮಗೂ ವಯಸ್ಸಾದಾಗ ನಾವು ನೋಡ್ಕೊಳ್ತೀವಿ, ನೀವು ಚಿಂತೆನೆ ಮಾಡಬೇಡಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ದೇಹದಾರಿಗಳು ಭರವಸೆಯನ್ನು ಕೊಡ್ತಾರೆ. ಹಾಗಂತ ಅದು ಭರವಸೆ ಎಲ್ಲ ಈಡೇರತ್ತಾ? ಇಲ್ಲ. ಸರ್ಕಾರದವರು ಭರವಸೆಯನ್ನ ಕೊಡ್ತಾರೆ, ಹೌದಾ? ಅದು ಈಡೇರುತ್ತಾ? ಕೆಲವೊಂದು ಈಡೇರುತ್ತೆ, ಕೆಲವೊಂದು ಈಡೇರುತ್ತೆ. ಸದಾ ಇಲ್ಲ. ಇಲ್ಲ. ಸದಾ ಅಲ್ಲ. ಬ್ಯಾಂಕಲ್ಲಿ ಹಣ ಇಡ್ತೀರಾ, ನೀವು ಯಾವಾಗ ಬೇಕಾದ್ರೂ ಬಂದ್ಬಿಟ್ಟು ವಾಪಸ್ ತಗೊಳ್ಬಹುದು ಅಂತ ಹೇಳ್ತಾರೆ. ಯಾವಾಗ ಬೇಕಾದ್ರೂ ಹೋಗ್ಬಿಟ್ಟು ತಗೊಳ್ಲಿಕ್ಕೆ ಆಗತ್ತಾ? ಆಗಲ್ಲ. ಯಾಕೆ? ಭಾನುವಾರ ರಜೆ ಇರುತ್ತೆ, ಹಬ್ಬಗಳಲ್ಲಿ ರಜೆ ಇರುತ್ತೆ, ಸರ್ವರ್ ಡೌನ್, ಕೆಲವೊಂದ್ ಟೈಮಲ್ಲಿ ಅವ್ರದ್ದು ಹಣ ಇರಲ್ಲ, ಕರೆಂಟ್ ಇಲ್ಲ, ವೇಟ್ ಮಾಡಿ ಅಂತಾರೆ. ಇನ್ನು ಕೆಲವೊಂದ್ಸಲ ನಾವು ಹಣದ ಆಧಾರದ ಮೇಲೆ ಜೀವನ ಮಾಡಿದ್ವಿ ಅಂತಂದ್ರೆ ತಿಳ್ಕೊಳ್ಳಿ. ಭರವಸೆ ಏನು? ನನ್ನ ಹತ್ರ ಏನು ಬೇಡಪ್ಪ, ನನ್ನ ಹತ್ರ ಕೋಟೆ ಆನ್ಗಟ್ಲೆ ಏನಿದೆ, ಹಣ ಇದೆ. ಬೆಂಗಳೂರಿನಲ್ಲಿ 4 ಫ್ಲೋರ್ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಇಂದ ಏನ್ ಸಿಗ್ತದೆ? ಬಾಡಿಗೆ ಸಿಗ್ತದೆ ಅಂತ ಬಿಟ್ಟು ಏನ್ ಮಾಡಿದ್ರೆ ನೀವು ಭರವಸೆ ಇಟ್ಕೊಂಡ್ರಿ. ಅಂತಿಮ ಸಮಯದಲ್ಲಿ ವಯಸ್ಸಾದ್ಮೇಲೆ ನನ್ನ ಜೀವನದ ಆಧಾರ ಯಾವುದು? ಬಿಲ್ಡಿಂಗ್. ಬಿಲ್ಡಿಂಗ್. ಸರಿ. ಬೆಂಗಳೂರಿನಲ್ಲಿ ಒಂದ್ ಕಡೆ ಭೂಕಂಪ ಆಯ್ತು, ನಿಮ್ ಬಿಲ್ಡಿಂಗ್ ಏನು ಆಗ್ಲಿಲ್ಲ. ಒಂದು ನಿಮ್ ಬಿಲ್ಡಿಂಗ್ಗೆ ಬಿದ್ದೋಯ್ತು ಅಂತ ತಿಳ್ಕೊಳ್ಳಿ, ಒಂದು ನಿಮ್ ಬಿಲ್ಡಿಂಗ್ಗೆ ಬಿದ್ದೋಯ್ತು. ನೀವು ಭರವಸೆ ಯಾವ್ದ್ರ ಮೇಲೆ ಇಟ್ಕೊಂಡಿದ್ರಿ? ಬಿಲ್ಡಿಂಗ್ ಮೇಲೆ. ಅವಾಗ ಅದು ನಿಮ್ಮ ಜೀವನಕ್ಕೆ ಜೊತೆ ಬರ್ತದೋ ಬರಲ್ವೋ? ಬರಲ್ಲ. ನಾನು ಬಿಲ್ಡಿಂಗ್ ಕಟ್ಕೊಂಡಿದ್ದೇನೆ, ಅದರ ಬಾಡಿಗೆಯಿಂದ ನನ್ನ ಜೀವನನೂ ನಡೆಸ್ತೇನೆ, ಬ್ಯಾಂಕ್ ಸಾಲನೂ ಕೂಡ ನಾನು ಕಟ್ತೇನೆ ಹೇಳುವಂತ ಭರವಸೆ ನಿಮ್ಗೆ ಇರ್ತದೆ, ಹೌದಾ? ಬಿಲ್ಡಿಂಗ್ ಬಿದ್ದೋ ತಕ್ಷಣದಲ್ಲಿ ಬ್ಯಾಂಕ್ನವ್ರು ಸಾಲ ಫ್ರೀ ಮಾಡ್ತಾರಾ? ಇಲ್ಲ, ಮಾಡಲ್ಲ. ನಿಮ್ಮ ಹತ್ರ ಹಣ ಇಲ್ಲದ ಜೀವನ ನಡೆಸ್ಲಿಕ್ಕೆ ಆಗತ್ತಾ? ಆಗಲ್ಲ. ನೀವು ಯಾವ್ದಲ್ಲಿ ಭರವಸೆ ಇಟ್ಕೊಂಡಿದ್ರಿ ಅದು ನಿಮ್ಗೆ ನಿಮ್ಮ ಜೊತೆಲಿ ಇತ್ತೋ ಕೈ ಕೊಡ್ತೋ? ಕೈ ಕೊಡ್ತು. ಅಲ್ವಾ? ಸರಿ. ಬಿಲ್ಡಿಂಗ್ ಇದೆ, ನಿಮ್ ಬಿಲ್ಡಿಂಗ್ ಬಿದ್ದಿಲ್ಲ ಅಂತ ತಿಳ್ಕೊಳ್ಳಿ, ಸರಿ? ಕರೆಕ್ಟಾಗಿ ಉತ್ತರ ಹೇಳಿ. ಇವಾಗ ಬಿಲ್ಡಿಂಗ್ ಇದೆ ನಿಮ್ಮ ಹತ್ರ, ಬಿಲ್ಡಿಂಗ್ ಬಿದ್ದಿಲ್ಲ, ನೀವೇ ಇರುವಂತ ಏರಿಯಾದಲ್ಲಿ ಏನಾಗಿದೆ ಅಂತಂದ್ರೆ ಭೂಕಂಪ ಆಗ್ಬಿಟ್ಟಿದೆ, ತಿಂಗಳಾನುಗಟ್ಲೆ ಆದ್ರೂ ಕೂಡ ಕರೆಂಟ್ ಇಲ್ಲ, ಏನಿಲ್ಲ? ಕರೆಂಟ್ ಅವಾಗ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಬಾಡಿಗೆದಾರರು ಇರ್ತಾರೋ ಇರಲ್ವೋ? ಇರಲ್ಲ. ಯಾಕೆ? ಕರೆಂಟ್ ಇಲ್ಲ, ಸುತ್ತಮುತ್ತ ಎಲ್ಲ ಭೂಕಂಪ ಆಗಿದೆ ಅಂತ ಇನ್ಯಾಕೆ ಇರ್ತಾರೆ, ಅವರು ಖಾಲಿ ಮಾಡಿ ಹೋಗ್ತಾರೆ. ಅವ್ರು ಬೇರೆ ಕಡೆ ಹೋಗ್ತಾರೋ ಹೋಗಲ್ವೋ? ಹೌದು. ಆವಾಗ ನೀವು ಯಾವ ಮನೆ ಮೇಲೆ ಡಿಪೆಂಡ್ ಆಗಿದಿರೋ, ಭರವಸೆ ಇಟ್ಕೊಂಡಿದ್ರು, ಅದು ನಿಮಗೆ ಕಷ್ಟದ ಸಮಯದಲ್ಲಿ ಅದು ಸಹಾಯ ಮಾಡತ್ತೋ ಮಾಡಲ್ವೋ? ಮಾಡಲ್ಲ. ಸರಿ. 60-70 ವರ್ಷದವರೆಗೆ ನಿಮ್ಮ ಶರೀರ ನಿಮ್ಮ ಜೀವನಕ್ಕೆ ಸಹಯೋಗ ಕೊಡಬಹುದಾ? ಕೊಡಲ್ಲ. ಗ್ಯಾರಂಟಿ ಇಲ್ಲ. ಯಾವಾಗ ಬೇಕಾದ್ರೂ ತಲೆನೋವು ಬರ್ಬೋದು, ಯಾವಾಗ ಬೇಕಾದ್ರೂ ಮಂಡಿ ನೋವು ಬರ್ಬಹುದು. ಸರಿ. ಮದುವೆ ಆಗಿರುವಂತ ಪತಿ ಅಥವಾ ಪತ್ನಿ ಸದಾ ಕಾಲ ನಿಮ್ ಕಷ್ಟದ ಸಮಯದಲ್ಲಿ ಸಹಯೋಗ ಕೊಡಬಹುದಾ? ಇಲ್ಲ. ಇಲ್ಲ. ಮಕ್ಕಳು ಮೊಮ್ಮಕ್ಕಳು? ಇಲ್ಲ. ಯಾರು ಇಲ್ಲ. ಈಶ್ವರೀಯ ಪರಿವಾರದವರು? ಇಲ್ಲ. ಇದು ಸ್ವಲ್ಪ ಮಟ್ಟಿಗೆ. ಸ್ವಲ್ಪ ಮಟ್ಟಿಗೆ. ಕ್ಲಾಸ್ ರೆಕಾರ್ಡಿಂಗ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಆಗಲ್ಲ. ಸ್ವಲ್ಪ ಮಟ್ಟಿಗೆ. ಸರಿ. ನಿಮ್ಮ ಅನುಭವ ತುಂಬಾ ಒಳ್ಳೆಯದು, ಈಶ್ವರೀಯ ಪರಿವಾರದ ಮೇಲೆ ನಿಮ್ ನಂಬಿಕೆ ಇದೆಯಲ್ಲ, ಸರಿ. ಓಕೆ. ಈಗ ಭಗವಂತನ ಪ್ರಶ್ನೆ.
ನಿಮ್ಮ ಜೊತೆಯಲ್ಲಿರುವಂತ ಶರೀರದ ಮೇಲೆ ಭರವಸೆ ಇದೆಯಾ ಕಷ್ಟದ ಸಮಯದಲ್ಲಿ ಸಹಯೋಗ ಕೊಡ್ತದೆ ಅಂತ? ಇಲ್ಲ ಇಲ್ಲ. ಇಲ್ಲ. ಧನದ ಬಗ್ಗೆ ಭರವಸೆ ಇದೆಯಾ? ಧನ ಅಂದ್ರೆ ಬರೀ ದುಡ್ಡು ಅಷ್ಟೇ ಅಲ್ಲ, ಜಮೀನ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಬಂಗಾರ ಇರ್ಬೋದು, ಏನಿರ್ಬೋದು, ಅದರಲ್ಲಿ ಭರವಸೆ ಇದೆಯಾ? ಇಲ್ಲ. ಇಲ್ಲ ಇಲ್ಲ ಇಲ್ಲ. ಜೊತೆಯಲ್ಲಿರುವಂತ ಜನರ ಬಗ್ಗೆ ಭರವಸೆ ಇದೆಯಾ? ಇಲ್ಲ ಲೌಕಿಕ ಸಂಬಂಧಿಗಳಿರ್ಬೋದು, ಅಲೌಕಿಕ ಸಂಬಂಧಿಗಳು ಯಾರು ಇರ್ಬೋದು. ಇಲ್ಲಪ್ಪ, ಪಕ್ಕದ ಮನೇಲಿ ಇವತ್ತು ಮದುವೆ ಇದೆ, ನಾವು ಹೋಗ್ಬಿಟ್ಟು ಅವ್ರಿಗೆ ಸಹಯೋಗ ಕೊಡ್ತೀವಿ, ನಮ್ಮ ಮನೆಯಲ್ಲೂ ಮದುವೆ ಆದಾಗ ಅವರು ಬಂದು ಸಹಯೋಗ ಕೊಡ್ತಾರೆ ಅಂತ ನೀವು ತಿಳಿದುಕೊಂಡು ಅವ್ರಿಗೆ ಹೋಗ್ಬಿಟ್ಟು ಸಹಯೋಗ ಕೊಡ್ತೀರಿ. ಹಾಗಂತ ನಿಮ್ಮ ಮನೇಲಿ ಮದುವೆ ಆದಾಗ ಅವ್ರು ಬಂದೇ ಬರ್ತಾರೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ಇಲ್ಲ ಬರಬಹುದು, ಬರದೇನೆ ಇರ್ಬೋದು. ಇರ್ಬೋದು. ಬಂದಿಲ್ಲ ಅಂದ್ರೆ ಬೇಜಾರಾಗತ್ತೆ. ನೋಡ್ರಿ, ನಾವು ವಾರಗಟ್ಲೆ ಹೋಗ್ಬಿಟ್ಟು ಎಲ್ಲ ಅವ್ರಿಗೆ ಸಹಯೋಗವನ್ನ ಕೊಟ್ಟು ಇವ್ರು ಒಂದು ದಿನನೂ ಕೂಡ ಬಂದಿಲ್ಲ, ಬಂದ್ರು ಕೂಡ ಕಾಲ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ನಾನು ಅವ್ರ ಮನೇಲಿ ಬಾಳೆ ಎಲೆನೂ ತೆಗೆದೆ, ಊಟನೂ ಬಡಿಸಿದೆ, ಅವ್ರ ಮನೆ ನೆಂಟರು ಬಂದಾಗ ನಮ್ಮ ಮನೇಲೂ ಕೂಡ ಮರೆಸ್ಕೊಂಡೆ. ಅವಾಗ ನಾವೇನ್ ಮಾಡ್ತಿರ್ತೀವಿ? ಯಾರ ಮೇಲೆ ಭರವಸೆಯನ್ನ ಇಟ್ಟುಕೊಂಡಿದ್ವು ಆ ಭರವಸೆ ಸುಳ್ಳಾಗತ್ತೋ ಅವಾಗ ಬೇಜಾರಾಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ. ಅಂದಮೇಲೆ ಯಾವುದೋ ಒಂದು ವ್ಯಕ್ತಿ ಯಾವುದೋ ವಿಷಯದಲ್ಲಿ ನಿಮಗೆ ಭರವಸೆಯನ್ನು ಕೊಡಬಹುದು. ನೀವು ಯೋಚನೆ ಮಾಡ್ಬೇಡ್ರಿ, ಮದುವೆ ಆಗ್ರಿ, ನಾವಿದ್ದೀವಲ್ವ ಮುಂದೆ. ಹೇಳೋರು ತುಂಬಾ ಜನ ಇದ್ದಾರೋ ಇಲ್ವೋ? ಇದಾರೆ ಮದ್ವೆ ಆಗ್ಬಿಟ್ಟು ಕಷ್ಟ ಆದ್ಮೇಲೆ ಅವ್ರ ಹತ್ರ ಹೋಗಿ ಏನ್ ಹೇಳ್ತಾರೆ? ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಾರೆ. ನಾನ್ ಮೊದ್ಲು ಹೇಳಿದ್ ಗೊತ್ತಿಲ್ಲ. ಮದ್ವೆ ಆಗಕ್ಕೆ ಅಂತಾರೆ. ನಾವ್ ಹೇಳಿದ್ರು ಅವ್ರು ಹೇಗಿದ್ದಾರೆ ಅಂತ ಗೊತ್ತಿರ್ಬೇಕಿತ್ತಲ್ಲ ನಿಮಗೆ, ಎಂತದ್ದು ಅಂತ ಹೇಳ್ಬಿಟ್ಟು ನೀನ್ ನೋಡ್ಕೊಳ್ಬೇಕು ತಾನೆ. ಆಮೇಲೆ ಏನ್ ಮಾಡ್ತಾರೆ? ಅದನ್ನ ನಮ್ಮ ತಲೆ ಮೇಲೆ ಹೊರಿಸ್ತಾರೆ ಹೊರತು ಆ ಜವಾಬ್ದಾರಿನ ಅವರು ತೆಗೆದುಕೊಳ್ಳಿಕ್ಕೆ ರೆಡಿ Ready. ಇರೋದಿಲ್ಲ. ಅದೇ ರೀತಿ ಡಾಕ್ಟರ್ ಹತ್ರ ಹೋಗಿ ಗ್ಯಾರಂಟಿ ಕಾಯಿಲೆ ಗುಣ ಮಾಡ್ಕೊಡ್ತೀವಪ್ಪ ಅಂತ ಭರವಸೆ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಗಾಳಿ. ನೀವು ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ ಅಂತ ಏನ್ ಮಾಡ್ತಾರೆ? ನಮ್ಮ ತಪ್ಪನ್ನೇ ಹೇಳ್ತಾರಲ್ವಾ? ಹಾಗಿದ್ರೆ ಭಗವಂತನ ಪ್ರಶ್ನೆ, ಮಕ್ಕಳೇ, ಆತ್ಮದ ಮೇಲೆ ನಂಬಿಕೆ ಇಲ್ಲ. ಯಾಕೆ? ದಿನದಿಂದ ದಿನಕ್ಕೆ ಬ್ಯಾಟ್ರಿ ಏನಾಗ್ತಾ ಇದೆ? ಡಿಸ್ಚಾರ್ಜ್ ಆಗ್ತಾ ಇದೆ. ತನುವಿನ ಮೇಲೆ ಭರವಸೆ ಇಲ್ಲ, ಧನದ ಮೇಲೆ ಇಲ್ಲ, ಜನರ ಮೇಲೆ ಇಲ್ಲ, ಪರಮಾತ್ಮನ ಮೇಲೆ ಇದೆಯಾ? ಇದೆ ಇದೆ ಇದೆ. ಪಕ್ಕ 100%. 100% ಗ್ಯಾರಂಟಿ? ಗ್ಯಾರಂಟಿ. ಕರೆದ ತಕ್ಷಣ ಬಂದ್ಬಿಡ್ತಾರಾ? ಜೊತೆಲೇ ಇರ್ತಾರಣ್ಣ. ನಾವ್ ಅಷ್ಟು ನಿಶ್ಚಯ ಇಟ್ಕೊಂಡ್ರೆ ನಿಶ್ಚಯ ಇಟ್ಕೊಂಡ್ರೆ. ಇಟ್ಕೋಬೇಕಣ್ಣ, ನಿಶ್ಚಯ ಇಟ್ಕೋಬೇಕು. ಈಗ ಮಕ್ಕಳ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡಿರ್ತೀರಿ, ಮಕ್ಕಳು US ನಲ್ಲಿ ಇರ್ತಾರೆ, ಫೋನ್ ಮಾಡಿದ ತಕ್ಷಣ ಬಂದ್ಬಿಡ್ತಾರಾ? ಇಲ್ಲ, ಇಲ್ಲ. ಭಗವಂತ ಕರೆದ ತಕ್ಷಣ ಬಂದ್ಬಿಡ್ತಾರಾ? ಬರ್ತಾರಣ್ಣ. ಜೊತೆಲಿ ಇರ್ತಾರಾ? ಹೌದು. ಭಗವಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ. ನಾವ್ ಆ ಮಟ್ಟದಲ್ಲಿದ್ರೆ ಬರ್ತಾರೆ. ನಾನು ಹೇಳಿದಾಗ ನೀನು ನನ್ನ ಜೊತೆಯಲ್ಲಿ ಇದ್ದು ಈಶ್ವರಿಯ ಸೇವೆಗೆ ನೀನು ಸಹಯೋಗವನ್ನು ಕೊಟ್ಟಿದ್ದೆ ಆದರೆ ನಿನಗೆ ಕಷ್ಟ ಇದ್ದಾಗ ನಾನು ನಿನ್ನ ಹತ್ರ ಬರುತ್ತೇನೆ. ಹೌದಾ? ಸತ್ಯ. ಕೃಷ್ಣನ ಕೈ ಕೊಯ್ದಾಗ ಯಾರು ಸಹಾಯಕ್ಕೆ ಬಂದ್ರು? ದ್ರೌಪದಿ. ಅವಾಗ ಅವ್ರಿಗೆ ಕಷ್ಟ ಬಂದಾಗ ಯಾರು ಸಹಾಯಕ್ಕೆ ಹೋದ್ರು? ಕೃಷ್ಣ. ಹಾಗೆ ವರ್ತಮಾನ ಸಮಯದಲ್ಲಿ ನನಗೆ, ಯಾರಿಗೆ? ಪರಮಾತ್ಮನಿಗೆ ವಿಶ್ವ ಕಲ್ಯಾಣಕ್ಕೋಸ್ಕರ ಯಾವ ಮಕ್ಕಳು ತನು ಮನ ಧನ ಸಮಯ ಸಂಕಲ್ಪದಿಂದ ಈಶ್ವರಿಯ ಕಾರ್ಯಕ್ಕೆ ಸಹಯೋಗವನ್ನು ಕೊಡ್ತಾರೋ ಅಂತ ಮಕ್ಕಳಿಗೆ ಅವಶ್ಯಕತೆಯ ಅನುಸಾರದಲ್ಲಿ ಅವ್ರಿಗೆ ಬೇಕಾದಾಗ ನಾನು ಬಂದುಬಿಟ್ಟು ಸಹಯೋಗವನ್ನು ಕೊಡ್ತೇನೆ ಅಂತ ಭಗವಂತ ಬಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಎದುರುಗಡೆ ತುಂಬಾ ಜನ ನಿಂತಿದ್ದಾರೆ. ಏನಂತ? ಬ್ಯಾಂಕ್ನವ್ರು ಇದ್ದಾರೆ, ರಕ್ತ ಸಂಬಂಧಿಗಳಿದ್ದಾರೆ, ಕುಟುಂಬದವರಿದ್ದಾರೆ, ನಿಮ್ಮ ಧರ್ಮದವರು ಇದ್ದಾರೆ, ಜಾತಿಯವರು ಇದ್ದಾರೆ, ದೇಶದವರು ಇದ್ದಾರೆ, ಎಲ್ಲರೂ ಬಂದ್ಬಿಟ್ಟು ಹೇಳ್ತಿದ್ದಾರೆ, ನೋಡ್ರಿ ನಿಮ್ಮ ಕಷ್ಟದಲ್ಲಿ ನಾವಿದ್ದೀವ್ರಿ ಅಂತ ಹೇಳ್ತಾರೆ. ಇಷ್ಟು ನಿಮ್ಮ ಜೀವನದ ಅನುಭವದ ಆಧಾರದ ಮೇಲೆ ನೀವು ಯಾರ ಮೇಲೆ ನಂಬಿಕೆ ಇಡ್ತೀರಿ? ಯಾಕೆ ಯಾರ್ದೇ ಸೌಂಡೇ ಬರ್ತಾ ಇಲ್ಲ? ಯಾರ ಮೇಲೂ ಇಲ್ಲ. ಯಾರ ಮೇಲೆ ಒಂದ್ ಕಡೆಗೆ ಪರಮಾತ್ಮ, ಇನ್ನೊಂದು ಕಡೆಗೆ ಮನುಷ್ಯಾತ್ಮರು, ಹಣ, ಅಂತಸ್ತು, ಅಧಿಕಾರ ಎಲ್ಲ. ನನ್ನ ಶಿಕ್ಷಣ ನನಗೆ ರಕ್ಷಣೆ ಕೊಡ್ತದೆ, ನನ್ನ ಶರೀರ ನನಗೆ ರಕ್ಷಣೆ ಕೊಡ್ತದೆ, ಹಣ ರಕ್ಷಣೆ ಕೊಡುತ್ತೆ. ಅವ್ರ ಮೇಲೆ ಭರವಸೆ ಇಟ್ಕೊಳ್ಬಹುದಾ? ಇಲ್ಲ ಇಲ್ಲ. ಪರಮಾತ್ಮನ ಮೇಲೆ ಮಾತ್ರ. ಪಕ್ಕ ಪಕ್ಕ. ಗ್ಯಾರಂಟಿ? ಗ್ಯಾರಂಟಿ 100%. ಅದ ಹೆಂಗ್ ಹೇಳ್ತೀರಿ?
ಯಾಕೆ ಅಂತಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಾವ್ ಏನೇ ನೋವು ಅನುಭವಿಸಿದ್ದು ಪರಮಾತ್ಮನ ಒಬ್ರಿಗೂ ಗೊತ್ತಾಗುತ್ತೆ ವಿನಃ ಇವ್ರುಗಳು ಯಾರಿಗೂ ಗೊತ್ತಾಗಲ್ಲ. ಸರಿ. ಭಗವಂತನ ಪ್ರಶ್ನೆ, ಈ ಹಿಂದೆ ನಿಮಗೆ ಕಷ್ಟಗಳು ಬಂದಾಗ ಭಗವಂತನಿಗೆ ನೀವು ಕೂಗಿ ಕರೆದಾಗ ಅವನು ಬಂದು ನಿಮ್ಗೆ ಸಹಾಯ ಮಾಡಿರುವಂತ ಅನುಭವ ನಿಮ್ಮಲ್ಲಿ ಇದೆಯಾ? ಹೌದಣ್ಣ ಇದೆ. ಇದೆ. ನಿಮ್ಮ ಹತ್ರ ಇದೆಯಾ? ಬೇರೆಯವ್ರ ಹೌದು. ಕತೆ ಬೇಡ, ನಿಮ್ಮ ಹತ್ರ ಇದೆಯಾ ವೈಯಕ್ತಿಕವಾಗಿ? ಹೌದಣ್ಣ ಇದೆ. ಇದೆ. ಬೇರೆಯವರು ಮೈಕಲ್ ಹೇಳಿರ್ಬೋದು, ಅದು ನಿಜಾನ ಸುಳ್ಳು ನಮ್ಗೆ ಗೊತ್ತಿಲ್ಲ. ಅದು ಬೇಕಾದ ಗಾಳಿ ಆಗ್ಬಿಟ್ಟು ಕೂಡ ಹೇಳಿರ್ಬೋದು, ಅದನ್ನ ಎಕ್ಸಾಗರೇಟೆಡ್ ಮಾಡ್ಬೋದು. ನಿಮಗೆ ಕಷ್ಟ ಬಂದಾಗ ಬಾಬಾ ಅಂತಂದಾಗ ಭಗವಂತ ಬಂದ್ಬಿಟ್ಟು ಸಂಯೋಗ ಮಾಡಿದ್ದು ಅನುಭವ ಇದೆಯಾ? ಇದೆ. ಇದೆ. ಖಂಡಿತ ಬಾಬಾ ಕಣ್ಣಿಗೆ ಕಾಣ್ತಾರ? ಇಲ್ಲ. ಕಾಣಲ್ಲಣ್ಣ. ಕಾಣಲ್ಲ. ಮತ್ತೆ ಹಂಗೆ ಹೇಳಿದ್ರೆ ನೀವು ಬಂದಿದ್ದಾರೆ ಅಂತ ಆ ಒಂದು ಅನುಭವದಲ್ಲೇ ಗೊತ್ತಾಗುತ್ತೆ. ಆ ಕರ್ಮದ ಫಲದ ಅನುಭವ ಬರ್ತದಲ್ವಾ, ಅವಾಗ ಹ್ಮ್. ಗೊತ್ತಾಗತ್ತೆ ಈ ಕೆಲಸವನ್ನ ಭಗವಂತ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಹಾಗೆ. ಸಾಧ್ಯವೇ ಇಲ್ಲ. ಹೀಗೆ ಈಶ್ವರಿಯ ಜೀವನದಲ್ಲಿ ಭಗವಂತನನ್ನ ಜೊತೆಯಲ್ಲಿಟ್ಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದಾಗ ಆದ್ಮೇಲೆ ಒಬ್ಬನಲ್ಲಿ ಮಾತ್ರ ನಿಮಗೆ ಭರವಸೆ ಬರ್ತದೆ. ಯಾರ ಮೇಲೆ? ಪರಮಾತ್ಮ. ಹಂಗಂತ ಬೇರೆಯವರನ್ನ ದೂಷಣೆ ಮಾಡ್ಬೇಕು, ಬೇರೆಯವರನ್ನ ನಿಂದನೆ ಮಾಡ್ಬೇಕು, ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಳ್ಬಾರ್ದು ಹೇಳುವಂಥದ್ದಲ್ಲ. ಅದೆಲ್ಲನೂ ಇರ್ಲಿ, ಆದ ಭರವಸೆ ಯಾರ ಮೇಲೆ ಇರ್ಲಿ? ಪರಮಾತ್ಮನ ಮೇಲೆ. ಪರಮಾತ್ಮನ ಮೇಲೆ. ಪರಮಾತ್ಮ ಒಂದ್ಸಲ ಹೇಳಿದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ. ಭಗವಂತ ಏನ್ ಹೇಳ್ತಾರೆ, ಯಾರು ನನ್ನ ಮಕ್ಕಳು ಒಳ್ಳೆ ಮಕ್ಕಳಿದ್ದಾರೋ, ನನ್ನ ಮಾತನ್ನ ಕೇಳ್ತಾರೋ ಅವರಿಗೆ ಅಂತಿಮ ಸಮಯದಲ್ಲಿ 2 ಹೊತ್ತಿನ ಊಟ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೌದಾ? ಹೌದು. ಊಟ ಕೊಡ್ತೇನೆ ಹೇಳ್ತಾರೆ ಹೊರತು ಬಿಲ್ಡಿಂಗ್ ಕೊಡ್ತೇನೆ ಅಂತ ಹೇಳಿಲ್ಲ. ಅವರು ಗೊತ್ತಿರ್ಲಿ ಹೌದು. ಏನ್ ಹೇಳಿದ್ದಾರೆ? ಊಟ. ಊಟ ಊಟ. 2 ಹೊತ್ತಿನ ಊಟ, ರೊಟ್ಟಿ, ಅದು ರೊಟ್ಟಿನೇ ಇರ್ಬೋದು, ಅನ್ನನೇ ಇರ್ಬೋದು, ಮುದ್ದೆನೇ ಇರ್ಬೋದು, ಏನೇ ಇರ್ಬೋದು. ಅಂತ ಯೋಗ್ಯ ಸೇವಾಧಾರಿ ಮಕ್ಕಳಿಗೆ ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ಏನು ಬೇಕು ಅದು 2 ಹೊತ್ತಿನ ಊಟದ ಗ್ಯಾರಂಟಿ ನಾನು ಕೊಡ್ತೇನೆ. ಎಲ್ಲಾ ಮಕ್ಕಳಿಗಲ್ಲ. ಯಾರು? ವರ್ತಮಾನ ಸಮಯದಲ್ಲಿ ನೀವು ಈಶ್ವರೀಯ ಕಾರ್ಯಕ್ಕೆ ಭಗವಂತ ಕರೆದಾಗ್ಲೆಲ್ಲ ಹೋಗ್ಬಿಟ್ಟು ಅವಶ್ಯಕತೆ ಅನುಸಾರ ತನು ಮನ ಧನದಿಂದ ಯಾರು ಸಂಯೋಗವನ್ನು ಕೊಡ್ತಾರೋ, ಭಗವಂತನಿಗೆ ಅವಶ್ಯಕತೆ ಇದ್ದಾಗ ಅಂಥ ಮಕ್ಕಳಿಗೆ 5,000 ವರ್ಷದಲ್ಲೂ ಕೂಡ ಅವರಿಗೆ ಅವಶ್ಯಕತೆ ಇದ್ದಾಗ ನಾನೇನ್ ಮಾಡ್ತೇನೆ, ಸಹಯೋಗವನ್ನ ಕೊಡ್ತೇನೆ. ಕೊಡ್ತೀನಿ. ಆದ್ಮೇಲೆ ಈಗ ಹೇಳಿ, ಸತ್ಯುಗ ತ್ರೇತಾಯುಗದಲ್ಲಿ ನೀವು ಖುಷಿಯಾಗಿದ್ರೋ ಇಲ್ವೋ? ಇದ್ವಿ. ಇದ್ವಿ. ನಿಮ್ಗೇನಾದ್ರು ಕಾಯಿಲೆ ಇತ್ತಾ? ಇಲ್ಲ. ಇಲ್ಲ. ಅಶಾಂತಿ ಇತ್ತಾ? ಇಲ್ಲ. ಇಲ್ಲ. ಕಾರಣ? ಸಂಗಮಯುಗದ ಪ್ರಾರಂಭ. ಭಗವಂತನ ಬಲ. ಯಾವ ಬಲ ಇದ್ದಿದ್ದಲ್ಲಿ? ಪರಮಾತ್ಮ. ಈಶ್ವರಿಯ ಸೇವೆ ಮಾಡಿದ ನಂತರದಲ್ಲ ಆ ಫ್ಯಾಕ್ಟ್ರಿಯಲ್ಲಿ ಸಿಕ್ಕಿರುವಂತ ಸಂಬಳದಿಂದ ತನ್ನವಲ್ಲಿಗೆ ಇದ್ದಿದ್ದು. ಹೌದು. ಇಲ್ಲಿ ಸಂಪಾದನೆ ಮಾಡಿದ ಕೋಟಿಗಟ್ಟಲೆ ಹಣ ಸತಿಯೋಗ ತಗೊಂಡೋದ್ರ? ಜಮೀನ್ ತಗೊಂಡೋಗಿದ್ದೀರಾ? ಇಲ್ಲ. ಬಂಗಾರ ತಗೊಂಡೋದ್ರ? ಮಕ್ಕಳನ್ನ ತಗೊಂಡೋದ್ರ? ಯಾರ್ದು ಬಂದ ನಿಮ್ ಜೊತೆಗಲ್ಲಿ? ಇಲ್ಲ. ಬಂದಿದ್ಯಾವ್ದು? ಪರಮಾತ್ಮನ ಈಶ್ವರಿಯ ಸೇವೆ ಮಾಡಿದ ಮೇಲೆ ಆ ಸೇವೆಯ ಫಲ ಏನಿದೆ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಅದೇ ತಾನೇ ನಮ್ಮಲ್ಲಿ ಕೆಲಸ ಮಾಡಿದ್ದು. ಆ ಕಾರಣದಿಂದ ತಾನೇ ನಾವು 2,500 ವರ್ಷ ಹೆಂಗಿದ್ವಿ? ಆರಾಮಾಗಿದ್ದು. ಆರಾಮಾಗಿ. ಸರಿ, ಮುಂದಿನ 2,500 ವರ್ಷ ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಸುಖ ದುಃಖ ಸಾಲ ಮಾಡ್ಕೊಂಡು ಬಂದ್ರಿ. ಏನ್ ಮಾಡ್ಕೊಂಡು ಬಂದ್ರಿ? ಸಾಲ. ಮೊದಲಿನ 2,000 ವರ್ಷ ನಿಮ್ಮ ಅಪ್ಪ ಕೊಟ್ಟಿರೋದನ್ನ ಕೂತ್ಕೊಂಡು ತಿಂದ್ರಿ. ಹೌದಾ? ನಂತರದ 2,500 ವರ್ಷ ಏನ್ ಮಾಡಿದ್ರಿ? ಸಾಲ. ಸಾಲ ಮಾಡ್ಕೊಂಡು ತಂದ್ರಿ. ಸರಿ, ಆ ಸಾಲ ತೀರ್ಸಿದ್ಯಾರು? ನಿಮ್ಮ ಅಪ್ಪನ? ನಾನೇ ಹೌದು. ತೀರಿಸ್ಬೇಕು. ಲೌಕಿಕ ಸಾಲ ಮಾಡಿದವರೇ ತೀರಿಸ್ಬೇಕು. ಈಗ ನಿಮ್ದು 2,500 ವರ್ಷದ ಸಾಲ ನೀವು ತೀರ್ಸಿದ್ದು, ನಿಮ್ಮ ಅಪ್ಪ ತೀರ್ಸಿದ್ದು? ಅದು ನಮ್ಮ ಅಪ್ಪ ತೀರ್ಸಿ. ಆ ನಮ್ಮ ಅಪ್ಪ ಅಪ್ಪ ತಾನೇ ತೀರ್ಸಿ. ತೀರ್ಸಿದ್ದು, ನೀವ್ ತೀರ್ಸಿದ್ದಲ್ಲ. ಯಾರು ತೀರ್ಸಿರೋದು? ಅಪ್ಪ ತೀರ್ಸಿ. ಅಪ್ಪ ಕೆಲಸನೇ ಕೊಟ್ಟಿಲ್ಲ ಅಂತಂದ್ರೆ ಈಗ ನೋಡಿ, ನೀವು ನಿಮಗೆ ಕೆಲಸ ಏನು? ಅಪನೇ ಕೋ ಆತ್ಮ ಸಮಜ್ ಬಾಬಾ ಕೋ ಯಾದ್ ಕರೋ. ಹೌದಾ? ನೀವು ಆತ್ಮ ಅಂತ ತಿಳ್ಕೊಂಡು ಭಗವಂತನ ಏನ್ ಮಾಡ್ತೀರಿ? ನೆನಪು ಮಾಡಿ. ಅಷ್ಟೇ ಕೆಲಸ ತಾನೇ ನಿಮ್ದು. ನೆನಪು ಮಾಡಿದಾಗ ಏನಾಗ್ತದೆ? ಸಾಲ ಎಲ್ಲ ತೀರ್ತಾ ಹೋಗುತ್ತೆ. ಸ್ವೀಕಾರ ನೆನಪು ಮಾಡಿದಾಗ ನೀವ್ ಯಾರನ್ನ ನೆನಪು ಮಾಡಿದ್ದೀರಿ? ಪರಮಾತ್ಮ. 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 ಪರಮಾತ್ಮನಲ್ಲಿ ಏನಿದೆ?
ಶಕ್ತಿ ಸಪ್ತಗುಣ. ಗುಣ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದೆ. ಅದು ಯಾರ ವಸ್ತು? ಪರಮಾತ್ಮ. ತಂದೆ ಪರಮಾತ್ಮ. ನಿಮ್ಮ ಮೂಲಕ ಪಾಸ್ ಆಗತ್ತೆ ಅಂದ್ಮೇಲೆ ಅದರ ಮಾಲೀಕ ನೀವಾ? ಅಲ್ಲ. ಇಲ್ಲ ನೀವೇನ್ ಶಾಂತಿ ತಗೊಂಡಿದ್ದೀರಾ? ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದೀರಾ? ಇಲ್ಲ ಇಲ್ಲ ಅಂದ್ಮೇಲೆ ಆ ಪ್ರಾಡಕ್ಟ್ ಯಾರ್ದಾಯ್ತು? ಪರಮಾತ್ಮ. ಭಗವಂತ. ಅದನ್ನ ನೀವು ಕೊಟ್ಟಿರೋದಕ್ಕೆ ತಾನೇ ಸಾಲ ತೀರಿರೋದು. ಹೌದು. ಹೌದು ಅದು ನಿಮ್ ಸಂಪಾದನೆನೋ ಬಾಬಂದೋ? ಬಾಬಾ. ಬಾಬಾ ಅಂದ್ಮೇಲೆ ಸಾಲ ತೀರಿಸಿದ್ಯಾರು? ಬಾಬಾ. ಅಂದಮೇಲೆ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತ ಸಾಲವನ್ನ ನೀವು ತೀರಿಸಿದ್ರು, ಶರೀರಧಾರಿ ಪತಿ ಮಕ್ಕಳು ಅಪ್ಪ ಅಮ್ಮ ತೀರಿಸಿದ್ರು. ಯಾರು ತೀರಿಸಿರೋದು? ಭಗವಂತ. ಅಂದ್ಮೇಲೆ ನೀವು ಜ್ಞಾನಿಗಳು ಅಜ್ಞಾನಿಗಳು? ಅಂದಮೇಲೆ ಯಾರ ಮೇಲೆ ನಂಬಿಕೆ ಇಟ್ಕೊಳ್ಳೋಣ ಇವಾಗ? ಪರಮಾತ್ಮ ಮೇಲೆ. ಒಂದು ಬಲ, ಒಂದು ಬಲ. ಒಂದು ಭರವಸೆ. ಒಂದೇ ಬಲ. ಯಾರ ಬಲ? ಪರಮಾತ್ಮನ ಬಲ. ಅಂದ್ರೆ ಸ್ಥೂಲ ಸಂಪಾದನೆಯಾಗ್ಲಿ, ಸ್ಥೂಲ ಹಣವಾಗ್ಲಿ, ಸ್ಥೂಲ ಶಿಕ್ಷಣವಾಗ್ಲಿ, ಸ್ಥೂಲ ಶರೀರಧಾರಿಗಳಾಗ್ಲಿ, ಇದ್ಯಾವುದೂ ಕೂಡ ಅಂತಿಮ ಸಮಯದಲ್ಲಿ ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ನಿಮ್ ಜೊತೆಗೆ ಯಾರೂ ಕೂಡ ಬರೋದಿಲ್ಲ. ಪರೀಕ್ಷಾ ಕೊಠಡಿಗೆ ಹೋದಾಗ ನಿಮ್ಮ ಅಪ್ಪ ಅಮ್ಮ ಜೊತೆಗೆ ಬರ್ತಾರೋ ಬರಲ್ವೋ? ಬರಲ್ಲ. ಪುಸ್ತಕ, ಬರಲ್ಲ. ಶಿಕ್ಷಕ, ಬರಲ್ಲ. ಫ್ರೆಂಡ್ಸು, ಬರಲ್ಲ. ಕ್ಯಾಲ್ಕುಲೇಟ್ರು, ಬರಲ್ಲ. ಕಂಪ್ಯೂಟ್ರು, ಬರಲ್ಲ. ಯಾರಿರ್ತಾರೆ? ಬಾಬಾ. ನೀವೊಬ್ಬರೇ. ನೀವೊಬ್ಬರೇ ತಾನೇ? ಹೌದು. ಹಾಗೆ ಆ ಸಂಸ್ಕಾರದಲ್ಲಿ ಏನ್ ರೆಕಾರ್ಡ್ ಇದೆ ಅದು ಮಾತ್ರ ತಾನೇ ನಿಮ್ಗೆ ಸಂಯೋಗವನ್ನ ಕೊಡುತ್ತೆ. ಹೌದು. ಹಾಗೆ ಆದ್ಮೇಲೆ ನಿಮ್ಮ ವರ್ತಮಾನ ಸಮಯದ ಜೀವನದಲ್ಲಿ ಭಗವಂತನನ್ನು ಉಪಯೋಗ ಮಾಡಿ 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 ನಿಮ್ಗೆ ಗೊತ್ತಾಗತ್ತೆ, ನಿಜವಾಗ್ಲೂ ನನಗೆ ಪ್ರೀತಿಯನ್ನ ಮಾಡುವಂತವನು. ನಾನು ನಂಬಿಕೆ ಇಟ್ಕೊಳ್ಳೋದಿದ್ರೆ ಯಾರ ಮೇಲೆ ಇಟ್ಕೊಳ್ಳೋಣ? ಪರಮಾತ್ಮ ಮೇಲೆ. ಭಗವಂತನ ಮೇಲೆ. ಅದಕ್ಕೆ ಪರಮಾತ್ಮನ ಬಲದ ಬೇಗೆ ನಮ್ಗೇನಿರ್ಬೇಕು? ಸಂಪೂರ್ಣವಾದಂತ, ಅಚಲವಾದಂತ, ದೃಢತಾಪೂರ್ವಕವಾದಂತ ನಂಬಿಕೆ, ವಿಶ್ವಾಸವನ್ನ ನಾವು ಇಟ್ಕೊಳ್ಬೇಕು. ಒಂದೇ ಬಲ. ಇನ್ನು ಮೇಲೆ ನನ್ನ ಜೀವನದಲ್ಲಿ ನನಗೆ ರಕ್ಷಣೆ ಕೊಡೋದು ಯಾರು? ಪರಮಾತ್ಮ. ಪರಮಾತ್ಮನ ಶಕ್ತಿ ಮಾತ್ರ. ಆ ಭಗವಂತನ ಮಗು ಆದ್ಮೇಲೆ ನಮ್ಗೇನು ಬ್ರಹ್ಮ ಭೋಜನ ಸಿಗ್ತದೆ, ಅದು ಯಾರು ಕೊಡ್ತಿದ್ದಾರೆ? ಪರಮಾತ್ಮ. ಇವತ್ತು ನನಗೆ ಇಷ್ಟು ಚೆನ್ನಾಗಿರುವಂತ ಸ್ವಾಸ್ಥ್ಯ, ಆರೋಗ್ಯ ಕೊಟ್ಟಿದ್ದಾರೆ ಯಾರು? ಪರಮಾತ್ಮ. ಅಂತಿಮ ಜನ್ಮದಲ್ಲೂ ನನಗೆ ಇಂಥ ಒಳ್ಳೆಯ ಮನೆ, ಇಂಥ ಒಳ್ಳೆಯ ಒಂದು ಲೌಕಿಕ ಪರಿವಾರ, ಅಲೌಕಿಕ ಪರಿವಾರ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಪರಮಾತ್ಮ. ಅದಕ್ಕಾಗಿ ಯಾರ ಮೇಲೆ ನಂಬಿಕೆ ಇಟ್ಕೊಳ್ಳೋಣ? ಏಕ್ ಬಲ್ ಏಕ್ ಭರೋಸೆ. ಯಾವ ಬಿಲ್ಡಿಂಗ್ ಇದೆಯೋ ಬಾಬಂದು, ಶರೀರ ಬಾಬಂದು, ಬ್ಯಾಂಕ್ ಬ್ಯಾಲೆನ್ಸ್ ಬಾಬಂದು, ಬಂಗಾರ ಬಾಬಂದು, ಜ್ಞಾನ ಬಾಬಂದು ಅಲ್ವಾ? ಕರ್ಮದ ಫಲ ಬಾಬಾರವ್ರದ್ದು. ಅದು ಬರಬೇಕು ಅಂತಂದ್ರೆ ನೀವು ಹೆಚ್ಚಿನ ಸಮಯ ಈಶ್ವರನ ಫ್ಯಾಕ್ಟ್ರಿಯಲ್ಲಿ ಹಗಲು ರಾತ್ರಿ ಓವರ್ ಟೈಮ್ ಕೆಲಸ ಮಾಡಿರ್ಬೇಕು ಅಲ್ವಾ? ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್, ಚೇರ್ಮನ್ ಇರ್ತಾರಲ್ಲ, ಕಾರು ಕಂಪ್ನಿಯವ್ರು ಕೊಡ್ತಾರೆ, ಬಿಲ್ಡಿಂಗು ಕಂಪ್ನಿಯವ್ರು ಕೊಡ್ತಾರೆ, ಸರಿನಾ? ಬಟ್ಟೆನೂ ಕಂಪ್ನಿಯವ್ರು ಕೊಡ್ತಾರೆ, ಸೋಪು ಕೂಡ ಕಂಪ್ನಿಯವ್ರು ಕೊಡ್ತಾರೆ, ಛತ್ರಿನೂ ಕೂಡ ಕೊಡ್ತಾರೆ, ಮಕ್ಕಳಿಗೆ ಶಿಕ್ಷಣನೂ ಕೂಡ ಕೊಟ್ಟು ಬಿಡ್ತಾರೆ. ಆದ್ರೆ ಯಾವಾಗ ಅವ್ರ ಕೆಲಸ ಮಾಡಿದಾಗ ನೀವು ಕೆಲಸ ಮಾಡ್ತಿರ್ಬೇಕು, ಕೆಲಸನೇ ಮಾಡಿಲ್ಲ ಅಂದ್ರೆ ಕಂಪ್ನಿಯವ್ರು ಕೊಡ್ತಾರ? ಕೊಡಲ್ಲ. ಹಾಗಿದ್ದಾದ್ಮೇಲೆ 5,000 ವರ್ಷದ ಜೀವನದಲ್ಲಿ ನಾನು ಇವತ್ತೇನು ಪ್ರಪಂಚದಿಂದ ತೆಗೆದುಕೊಳ್ತಾ ಇದ್ದೇನೆ, ಪಂಚತತ್ವಗಳ ಮೂಲಕ ಅಥವಾ ಮನುಷ್ಯಾತ್ಮರ ಮೂಲಕ ಏನು ಪಡ್ಕೊಳ್ತಾ ಇದ್ದೇನೆ, ಅದಕ್ಕೆ ಕಾರಣ ಯಾರು? ಪರಮಾತ್ಮ ಅಲ್ವಾ? ಇವತ್ತು ನಿಮ್ಗೆ ಮನುಷ್ಯಾತ್ಮರು ಪ್ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸಂಗಮ ಯುಗದಲ್ಲಿ ನಿಮ್ಮ ಮೂಲಕ ಭಗವಂತ ಅವನ ಶಕ್ತಿಯನ್ನು ನಿಮ್ಮ ಮೂಲಕ ಕೊಟ್ಟಿರೋದಕ್ಕೆ ಇವತ್ತು ಅವ್ರು ನಿಮ್ಗೆ ಏನು ಕೊಡ್ತಾ ಇದ್ದಾರೆ? ರಿಟರ್ನ್ ಮಾಡ್ತಾ ಇದ್ದಾರೆ ಅಲ್ವಾ? ಈ ಎಲ್ಲ ನಮ್ಗೆ ಜ್ಞಾನ ಇದ್ರೂ ಕೂಡ ದಿನನಿತ್ಯದ ಜೀವನದಲ್ಲಿ ನಾವೇನ್ ಮಾಡ್ತಾ ಇಲ್ಲ, ಆದ್ಮೇಲೆ ಅದನ್ನ ಕಾರ್ಯಗತ ಮಾಡ್ತಾ ಇಲ್ಲ. ಇನ್ನೂವರೆಗೂ ನಾವು ಯಾರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ? ನನ್ನ ಶಿಕ್ಷಣ, ನನ್ನಲ್ಲಿರುವಂತ ಹಣ, ಅಂತಸ್ತು, ಅಧಿಕಾರ, ಐಶ್ವರ್ಯ. ಇವತ್ತು ತಾವು ನೋಡ್ತಾ ಇದ್ದೀರಿ, ವಿದೇಶದಲ್ಲಿ ಭೂಕಂಪಗಳಾಗ್ತಾ ಇದ್ದಾವೆ, ಯುದ್ಧಗಳು ನಡೀತಾ ಇದ್ದಾವೆ. ಇವತ್ತಿನ ಮುರಳಿಲೂ ಕೂಡ ಹೇಳಿದ್ದಾರೆ ಬಾಬಾ, ಆ ಒಂದು ಬೆಂಕಿ, ವಿನಾಶದ ಬೆಂಕಿ ಹೇಳುವಂಥದ್ದು ವಿದೇಶದಿಂದ ಸ್ಟಾರ್ಟ್ ಆಗ್ತದೆ. ಅವಾಗ ಏನು ಇಲ್ಲ, ಕೈಯಲ್ಲಿ ಏನಿದೆ ಅದನ್ನು ತಗೊಂಡೇನ್ ಮಾಡ್ಬೇಕು?
ಓಡೋಗ್ಬೇಕಾಗ್ತದೆ ಅಲ್ವಾ? ಅದಕ್ಕೆ ಹೇಳ್ತಾರೆ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ನಿಮಿಷ. ಇಷ್ಟು ವರ್ಷದಿಂದ ನಾನು ಮಾಡಿರುವಂತ ಎಲ್ಲ ಸಾಧನೆ ಏನಾಗ್ತದೆ, 1 ಸೆಕೆಂಡ್ನಲ್ಲಿ ಮಣ್ಪಾಲ. ಹೋಗ್ಬೋದು. ಸರಿ, ಅದೇ ನೀವು ಭಗವಂತನ ನೆನಪಿನಿಂದ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಆಶೀರ್ವಾದ ಪಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅದನ್ನ ಯಾವುದೇ ಒಂದು ಜ್ವಾಲಾಮುಖಿ, ಯಾವುದೇ ಒಂದು ಪರಮಾಣು ಅಸ್ತ್ರ ಯಾರಾದ್ರೂ ವಿನಾಶ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಆಗಲ್ಲ ತಾನೆ. ಅದ್ಯಾವುದು? ಶಾಶ್ವತ. ಅಂದ್ಮೇಲೆ ಆತ್ಮೀಯರೇ, ನಾವ್ ಯಾರ ಮೇಲೆ ಬಲ ಇಟ್ಕೊಳ್ಳೋಣ? ಪರಮಾತ್ಮ. ಪ್ರಪಂಚದಲ್ಲಿ ಯಾರು ಇರ್ಲಿ, ಯಾರು ಇಲ್ದೇ ಇರ್ಲಿ. ಏ ಹೋಗ್ಲಿ, ಅಂತಿಮ ಸಮಯದವರೆಗೂ ನನ್ನ ರಕ್ಷಣೆ ಯಾರು ಕೊಡ್ತಾರೆ? ಪರಮಾತ್ಮ. ಪರಮಾತ್ಮ ನಿಮ್ಮ ಜೊತೆಲಿ ಇದ್ದಾರೆ. ಆತ್ಮೀಯರೇ ಗೊತ್ತಿಲ್ಲ, ಎಲ್ಲರೂ ನಿಮ್ ಜೊತೆಲಿ ಇದ್ದಾರೆ. ಪರಮಾತ್ಮ ನಿಮ್ ಜೊತೆಲಿ ಇಲ್ಲ ಅಂತಂದ್ರೆ ಎಲ್ಲಾ ಇದ್ರೂ ಕೂಡ ಅದು ಒಂದು ಸಪ್ಪೇನೆ ಅಲ್ವಾ? ಈಗ ನಿಮ್ಮ ಶರೀರಕ್ಕೆ ಆರೋಗ್ಯನೇ ಇಲ್ಲ ಅಂತ ತಿಳ್ಕೊಳ್ಳಿ, ಎಷ್ಟು ಅಷ್ಟ ಐಶ್ವರ್ಯ ಇದೆ, ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಮೈಯೆಲ್ಲ ಸುಸ್ತಾಗ್ಬಿಟ್ಟಿದೆ, ನೋವು ಆಗ್ಬಿಟ್ಟಿದೆ ಅಂತಂದ್ರೆ ಏನು ಒಳ್ಳೆ ಊಟ ಇರ್ಲಿ, ಸೋಫಾ ಇರ್ಲಿ, AC ಇರ್ಲಿ, ಹಣ ಇರ್ಲಿ, ಏನಿದ್ರು ಕೂಡ ಏನಿರುವುದಿಲ್ಲ, ಜೀವನವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲೂ ಕೂಡ ನಾವು ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಳ್ಳೋಣ? ಪರಮಾತ್ಮನ ಮೇಲೆ. ಏಕ್ ಬಾಪ್ ದೂಸರಾ ನ ಕೋಯಿ. ಅಂದ್ರೆ ನಿಮ್ಮ ಜೀವನದಲ್ಲಿ ಏನೇ ಘಟನಾವಳಿಗಳು ನಡೀಲಿ, ಏನೇ ಸಮಸ್ಯೆಗಳು ಬರಲಿ, ಏನೇ ವಿಘ್ನಗಳು ಬರಲಿ, ಸರಿ, ಈ ವಿಷಯವನ್ನ ನಾನು ಬಾಬನಿಗೆ ಹೇಳಿದ್ದೇನೆ. ಯಾರಿಗೆ ಹೇಳಿದ್ದೇನೆ? ಈ ವಿಷಯವನ್ನ ನಾನು ಬಾಬನಿಗೆ ಹೇಳ್ದೇನೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಓಕೆ, ಹೇಳಿದ ಮೇಲೆ ಅವ್ರು ಏನು ಟ್ರೀಟ್ಮೆಂಟ್ ಅನ್ನ ಹೇಳ್ತಾರೋ, ಪಥ್ಯವನ್ನ ಹೇಳ್ತಾರೋ, ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ಕಾಯಿಲೆ ಏನಾಗತ್ತೆ? ಗುಣ ಆಗತ್ತೆ. ಭಗವಂತನ ಉಪಯೋಗ ಮಾಡಿ 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 ನಿಮ್ಗೆ ಅನುಭವ ಇದ್ದಾಗ, ಇದನ್ನು ನಾನು ಬಾಬನಿಗೆ ಹೇಳಿದ್ದೇನೆ ಅಂತಂದ್ಮೇಲೆ ಆ ಸಮಯ ಬಂದಾಗ ಖಂಡಿತವಾಗ್ಲೂ ಕೂಡ ಭಗವಂತ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರೆ ಹೇಳುವಂತ ಅಚಲ ನಂಬಿಕೆ ವಿಶ್ವಾಸ ನಿಮಗೆ ಬರಬೇಕಾಗ್ತದೆ. ಅವಾಗ ಯಾರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡಿರ್ತೀರಿ? ಯಾರ ಮೇಲೆ ಇಟ್ಕೊಳ್ಬೇಕು? ಪರಮಾತ್ಮನ ಮೇಲೆ. ಬರೀ ಬಾಬಾ 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 ಅಂದ್ರೆ ಆಗೋದಿಲ್ಲ. ಬರೀ ಅಮೃತ ವೇಳೆಯಲ್ಲಿ ಎದ್ದು ಕೂತ್ಕೊಂಡ್ರೆ ಆಗೋದಿಲ್ಲ. ಜ್ಞಾನವನ್ನ ಹೇಳಿದ್ರೆ ಆಗೋದಿಲ್ಲ. ಯಾವಾಗ ಆಗತ್ತೆ? ಭಗವಂತನ ಶಕ್ತಿಯನ್ನ ಎಲ್ಲರಿಗೂ ಕೊಡಲಿಕ್ಕೆ ನಿಮಿತ್ತರಾಗಬೇಕಾಗ್ತದೆ. ಅದರಿಂದ ಮಾಡಿರುವಂತ ಸಂಪಾದನೆಯ ಫಲ ಏನು ಸ್ಟಾಕ್ ಆಗಿದೆ, ಎಲ್ಲಿ ಸ್ಟಾಕ್ ಆಗಿರ್ತದದು? ಸಂಸ್ಕಾರದಲ್ಲಿ. ಈಶ್ವರಿಯ ಬ್ಯಾಂಕ್ ಅಲ್ಲಿ, ಆತ್ಮದ ಸಂಸ್ಕಾರದಲ್ಲಿ ಅಲ್ವಾ? ಅದು ನಿಮ್ಗೆ ಏನು ಮಾಡುತ್ತೆ? ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಜೊತೆ ನಿಲ್ಲತ್ತೆ ಮತ್ತು ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ನಿಮ್ಗೆ ಏನು ಕೊಡುತ್ತದೆ? ಸಹಯೋಗ ಕೊಡುತ್ತೆ. ಅದಕ್ಕೆ ತಕ್ಕ ಹಾಗೆ ಈಶ್ವರಿ ಸೇವೆಯ ಮೂಲಕ ನಿಮಗೆ ಸಾಧನಗಳು, ಹಣ, ವ್ಯಕ್ತಿಗಳು, ಜೊತೆಗೆ ಭಗವಂತನು ಕೂಡ ಏನಾಗಿರ್ತಾರೆ? ನಿಮ್ಮ ಜೊತೆಯಲ್ಲಿ ನಿಂತಿರ್ತಾರೆ ಅಲ್ವಾ? ಪಾಂಡವರು ತಮ್ಮ ದೊಡ್ಡಪ್ಪನ ಮಕ್ಕಳ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಆದ್ರು. ಭೀಷ್ಮ ಪಿತಾಮಹನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಆದ್ರು. ಶಿಕ್ಷಣ ಕೊಟ್ಟಿರುವಂತ ದ್ರೋಣಾಚಾರ್ಯರ ಎದುರುಗಡೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಆದ್ರು. ಧರ್ಮ ಗುರುವಾಗಿರುವಂತ ಕೃಪಾಚಾರ್ಯರ ಎದುರುಗಡೆಗೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಆದ್ರು. ಅವ್ರು ಯಾವ ಧೈರ್ಯ? ಯಾವ ಧೈರ್ಯ ಇತ್ತು ಪಾಂಡವರಿಗೆ? ಕೃಷ್ಣ ನಮ್ಮ ಜೊತೆಲಿ ಇದ್ದಾರೆ ಹೇಳೋದೊಂದೇ. ತಮ್ಮ ತೋಳ್ ಶಕ್ತಿಯಲ್ಲಿ, ತಮ್ಮಲ್ಲಿರುವಂತ ಶಿಕ್ಷಣ, ತಮ್ಮಲ್ಲಿರುವಂತ ಬಿಲ್ಲಿವಿದ್ಯೆ, ಅದಕ್ಕಿಂತ ಹೆಚ್ಚಿನ ನಂಬಿಕೆ ವಿಶ್ವಾಸ ಇದ್ದಿದ್ದು ಪಾಂಡವರಿಗೆ ಯಾರ ಮೇಲೆ? ಶ್ರೀಕೃಷ್ಣ ಅಲ್ವಾ? ಯಾಕೆ? ಇದೆ ಅಂತ. ಆ ಮೊದಲು ಅವರ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದನ್ನು ಕೃಷ್ಣನಿಗೆ ಹೇಳಿದಾಗ ಕೃಷ್ಣನು ಅದನ್ನ ಪರಿಹಾರ ಮಾಡಿರುವಂತ ರೀತಿ ಮತ್ತು ಅನುಭವ ಯಾರ ಜೊತೆಲಿತ್ತು? ಪಾಂಡವರ ಜೊತೆ. ಆ ಕಾರಣದಿಂದ ಪಾಂಡವರಿಗೇನಿತ್ತು? ತಮ್ಮ ಸಂಬಂಧಿಗಳ ಮೇಲೂ ಕೂಡ ಅವರೇನಾದ್ರು ಅಪೋಸಿಷನ್ ಆಗ್ಬಿಟ್ಟು ಏನ್ ಮಾಡಿದ್ರು? ಯುದ್ಧ ಮಾಡ್ಲಿಕ್ಕೆ ಸ್ಟಾರ್ಟ್. ಯಾಕಂದ್ರೆ ನಾವು ಧರ್ಮದಂತ ನಡೀತಾ ಇದ್ದೀವಿ, ನಮ್ ಜೊತೆಗೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ ಹೇಳುವಂತ ಅಚಲ ನಂಬಿಕೆ ಆಗಿದೆ. ಆ ಪಾಂಡವರು ಯಾರು? ನಾವೇ. ನಮ್ಮ ಜೀವನದಲ್ಲಿ ಆತ್ಮೀಯರಿ ಕುರುಕ್ಷೇತ್ರ ಬಂದಿದೆ. ಇವಾಗ ನಮ್ಮ ಜನರ ಜೊತೆಲೇ ನಾವೇನ್ ಮಾಡ್ಬೇಕಾಗಿದೆ? ಇವಾಗ ಯುದ್ಧ ಮಾಡ್ಬೇಕಾಗಿದೆ. ಎಷ್ಟು ಅನುಭವದಲ್ಲಿ ಹೇಳ್ಬಿಡ್ತಾರೆ ನೋಡಿ, ಪಕ್ಕ ತಕ್ಷಣ ಗಾಯತ್ರಿ
ನಮ್ಮ ಶರೀರದ ಜೊತೆಲೇ ಲೆಕ್ಕಾಚಾರಗಳು ಬರ್ತಿದ್ದಾವೆ, ಹೌದಾ? ಹೌದು. ನಮ್ಮಲ್ಲಿರುವಂತ ಮನಸ್ಸೆ ಬೇರೆಯವರು ಬೇಡ, ನಮ್ಮ ಮನಸ್ಸೇ ನಮ್ಗೆ ತೊಂದರೆ ಕೊಡ್ತಾ ಇದೆ, ಮಾಯ ಕಡೆ ಹೋಗು ಅಂತ ಹೇಳ್ಬಿಟ್ಟು. ಬೇರೆ ಶರೀರಧಾರಿಗಳು ಏನ್ ಹೇಳ್ತಾರೆ ಅದು ಆಮೇಲೆ ಬಿಡೋಣ. ಮನಸ್ಸು ಏನ್ ಮಾಡ್ತಾರೆ, ಸ್ವಲ್ಪ ಕೇಕ್ ತಿನ್ನಪ್ಪ, ಏನಾಗೋದಿಲ್ಲ. ಒಂದ್ ಅರ್ಧ ಗಂಟೆ ಯೂಟ್ಯೂಬ್ ಅಲ್ಲಿ ಫಿಲ್ಮ್ ನೋಡ್ಬಿಡೋಣ, ಏನೂ ಆಗೋದಿಲ್ಲ. ಮನಸ್ಸು ಬುದ್ಧಿನೇ ಏನ್ ಮಾಡ್ತಾ ಇದೆ, ಮಾಯ ಕಡೆ ಹೋಗ್ಲಿಕ್ಕೆ ನಮ್ಗೆ ಏನ್ ಮಾಡ್ತಾ ಇದೆ, ಪ್ರೇರಣೆಯನ್ನ ಕೊಡ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದ್ ಯಾವ್ದೂ ಸತ್ಯ ಅಲ್ಲ ಮಕ್ಕಳೇ, ಅದ್ ಯಾವ್ದೂ ನಿಮಗೆ ಕಷ್ಟದ ಸಮಯದಲ್ಲಿ ಸಹಯೋಗ ಕೊಡೋದಿಲ್ಲ. ಸಹಯೋಗ ಕೊಡೋದು ಯಾರು? ಪರಮಾತ್ಮ. ಪರಮಾತ್ಮನನ್ನ ಉಪಯೋಗ ಮಾಡಿ ಪರಮಾತ್ಮನಿಂದ ಮಾಡ್ಕೊಂಡಿರುವಂತ ಸಂಪಾದನೆ ಏನಿದೆ ಅದು ಮಾತ್ರ ನಿಮ್ಗೇನ್ ಕೊಡ್ತದೆ? ಸಹಯೋಗವನ್ನ, ಸಾಥನ್ನ ಕೊಡತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ಬನ ಮೇಲೆ ಬಲವನ್ನ ಇಟ್ಕೊಳ್ಳೋಣ. ನನ್ನ ಜೀವನದಲ್ಲಿ ನಾನು ನಂಬಿಕೆ ಇಟ್ಟಿದ್ದು ಯಾರನ್ನ? ನನ್ನ ವೈಯಕ್ತಿಕ ಜೀವನದಲ್ಲಿ ಪರಮಾತ್ಮನ ಮೇಲೆ, ಆತ್ಮೇಲೆ. ನನಗೆ ನನ್ನ ಮೇಲೂ ನಂಬಿಕೆ ಇಲ್ಲ. ಯಾರ ಮೇಲೆ ನಂಬಿಕೆ ಇಲ್ಲ? ನನ್ ಮೇಲೆ ನಂಬಿಕೆ. ನನಗೆ, ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ನನಗೆ ಸಫಲತೆಯ ಬಗ್ಗೆ, ಯಾವುದೋ ಒಂದು ಕಾರ್ಯಕ್ರಮ ಒಳ್ಳೇದಾಗಲಿಕ್ಕೆ, ಅದು ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು, ಮನೇಲಿ ಏನೇ ಇರ್ಬೋದು, ಅದು ಸಫಲ ಆಗ್ಲಿಕ್ಕೆ ಕಾರಣ ನನ್ನ ಅಪ್ಪ ಅನ್ನೋದು ನನಗೆ ಪಕ್ಕ ಗೊತ್ತು. ನನ್ನ ಮೇಲೂ ನನಗೆ ನಂಬಿಕೆ ವಿಶ್ವಾಸ ಇಲ್ಲ, ಅದು ನನ್ನಿಂದ ಮಾಡ್ಲಿಕ್ಕೆ ಆಗೋದು ಇಲ್ಲ. ಅಷ್ಟು ನಂಬಿಕೆ ವಿಶ್ವಾಸ ನಮ್ಗೆ ಇರಬೇಕು. ಜೊತೆಗೆ ನಮ್ಮನ್ನ ನಾವು ನಂಬಬಾರ್ದು. ಯಾರನ್ನ ನಂಬಬೇಕು? ಪರಮಾತ್ಮನನ್ನ ನಂಬಬೇಕು. ಅದು ನಂಬಬೇಕು ಅಂತಂದ್ರೆ ಬರೀ ರಾಜಯೋಗ ಮಾಡಿದ್ರೆ ಆಗೋದಿಲ್ಲ. ಭಗವಂತನ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಭಗವಂತ ಹೇಳಿರುವಂತ ರೀತಿಯಲ್ಲಿ ನೀವು ನಡಿಬೇಕು. ಭಗವಂತನ ಶ್ರೀಮತದಂತೆ ನಡಿಬೇಕು. ಆವಾಗ ಭಗವಂತ ಯಾರು ಅಂತ ನಿಮ್ಗೆ ಏನಾಗತ್ತೆ? ನಿಮಗೆ ಅರಿವಾಗತ್ತೆ, ಕಣ್ಣಿಗೆ ಕಾಣೋದಿಲ್ಲ, ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ ಹೇಗೆ ಸಹಯೋಗ ಬರ್ತದೆ. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದಂತಹ ಕುಟುಂಬದಲ್ಲಿರುವಂತ ದ್ರೌಪದಿಗೆ ವಿಶ್ವವನ್ನ ಗೆಲ್ಲುವಂತಹ ಅಂತಹ ಮಹಾನ್ ಪತಿಯರಿದ್ರೂ ಕೂಡ ಆ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ದ್ರೌಪದಿ ಸಹಾಯಕ್ಕೆ ಬಂದ್ರ? ಇಲ್ಲ. ಭೀಷ್ಮ ಪಿತಾಮಹ, ಇಲ್ಲ. ದ್ರೋಣಾಚಾರ್ಯ, ಇಲ್ಲ. ಕೃಪಾಚಾರ್ಯ, ಸ್ವಯಂ ಶಕ್ತಿ, ದ್ರೌಪದಿ ಆತ್ಮದ ಶಕ್ತಿ, ಇಲ್ಲ. ಶರೀರದ ಶಕ್ತಿ, ಇಲ್ಲ. ಯಾರು ಬಂದಿರೋದು? ಶ್ರೀಕೃಷ್ಣ ಯಾಕೆ ಬಂದ್ರು? ಆ ಮೊದಲು ಕೃಷ್ಣನಿಗೆ ಸಹಯೋಗ, ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ತೋರಿಸಿದ್ದಾರೆ. ಯಾವಾಗ ಮಾವಿನ ಹಣ್ಣನ್ನು ಮೊದ್ಲೇ ಕಟ್ ಮಾಡ್ಕೊಂಡ್ಬಿಡು, ಕೈ ಕಟ್ ಮಾಡ್ಕೊಂಡ್ಬಿಟ್ಟು ಅವ್ನು ನಾಟಕ ಮಾಡ್ತಾ ಇದ್ರು. ಯಾರು? ಕೃಷ್ಣ ಅಲ್ವಾ? ಶಬರಿ ಎಲ್ಲಿವರೆಗೆ ಬೋರೆ ಹಣ್ಣನ್ನ ಕೊಟ್ಟಿಲ್ವೋ ಅಲ್ಲಿವರೆಗೆ ರಾಮ ಬರ್ಲಿಲ್ಲ. ರಾಮ ಬರ್ಲಿಲ್ಲ, ಶಬರಿಗೆ ಮುಕ್ತಿ ಸಿಗಲಿಲ್ಲ. ಎಲ್ಲಿವರೆಗೆ ಸುಧಾಮ ಅವಲಕ್ಕಿಯನ್ನ ಕೊಡ್ಲಿಲ್ವೋ ಅಲ್ಲಿವರೆಗೆ ಅವನಿಗೆ ಏನ್ ಸಿಗ್ಲಿಲ್ಲ? ಬಿಲ್ಡಿಂಗ್ ಸಿಗ್ಲಿಲ್ಲ, ಶ್ರೀಮಂತಿಗೆ ಸಿಗ್ಲಿಲ್ಲ. ಆಕೆ ನಾವು ಮಾತ್ರ ಬಾಬನಿಗೆ ಏನು ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ, ಎಲ್ಲ ಬೇಕೋ 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 ಬೇಕು ಅಂತ ಹೇಳ್ತೀವಿ. ಹೇಳ್ದಾಗ್ಲೆಲ್ಲ ಭಗವಂತ ಸೈಗೋಗಿ ಕೊಡ್ಬೇಕು, ಹೇಳ್ದಾಗ್ಲೆಲ್ಲ ಬಂದ್ಬಿಡ್ಬೇಕು. ನಾವು ಮಾತ್ರ ಅಮೃತ ವೇಳೆಗೆ ಹೇಳೋದಿಲ್ಲ, ಪವರ್ಫುಲ್ ಯೋಗ ಮಾಡೋದಿಲ್ಲ, ಮುರಳಿ ಕೇಳೋದಿಲ್ಲ, ಧನ ಸಹಾಯ ಮಾಡೋದಿಲ್ಲ. ನನ್ನ ಹತ್ರ ಏನು ಕೇಳ್ಬಿಡಿ, ನೀವು ಮಾತ್ರ ಕೊಡ್ತಾ ಇರೋದು. ಹಂಗೆ ಆಗ್ಬಿಡ್ತದೆ. ನಿಮ್ಮ ಮುಂದೆ ಒಬ್ಬನ ಅಂಗಡಿಯವನಿದ್ದಾನೆ, ಹಣ ಕೊಡ್ಲೇಬೇಡಿ, ನೀವು ಕೇಳಿದ್ದೆಲ್ಲ ಕೊಡ್ಬೇಕು. ಕೊಡ್ತಾನ ಅವನು? ಗೂಸ್ ಕೊಡ್ತಾನೆ ಅಷ್ಟೇ. ಗೂಸ್ ಕೊಡ್ತಾನೆ ಅಷ್ಟೇ. ಹಂಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾತ್ರ ತಗೊಳ್ತಾ ಇರಿ, ಹಣ ಕೊಡ್ಲೇಬೇಡಿ. ಕೊಡ್ತಾರಾ? ಇಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಯಾವ ಮಕ್ಕಳು ನಿರ್ಮಲ ಸ್ವಭಾವದಿಂದ, ನಿರ್ಮಾಣ ಭಾವನೆಯಿಂದ ವಿಶ್ವ ಕಲ್ಯಾಣಕ್ಕೋಸ್ಕರ ತಮ್ಮ ತನು ಮನ ಧನವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಅಂತ ಮಕ್ಕಳ ಸಂಪೂರ್ಣ ರಕ್ಷಣೆಯ ಜವಾಬ್ದಾರಿ ಯಾರ್ದೋ? ಪರಮಾತ್ಮಂದು ಅಲ್ವಾ? ನಿಮ್ಮ ಮಕ್ಕಳನ್ನ ನೀವು ಹಾಸ್ಟೆಲಿಗೆ ಹಾಕ್ಬಹುದು, ಎಲ್ಲಿ ಬೇಕಾದ್ರೂ ಇಡ್ಬೋದು, ಅದು ಸಂಪೂರ್ಣ ರಕ್ಷಣೆ ಮಾಡ್ಲಿಕ್ಕೆ ಆಗತ್ತಾ? ಡಾಕ್ಟರ್ ಒಂದು ಪೇಷಂಟ್ ಅನ್ನು ಸಂಪೂರ್ಣ ರಕ್ಷಣೆ ಮಾಡ್ಲಿಕ್ಕೆ ಆಗತ್ತಾ? ಗ್ಯಾರಂಟಿ ಕೊಡ್ತಾರ? ಕೇಳಿ ನೋಡಿ ಡಾಕ್ಟರ್ಗೆ. ಇಲ್ಲ. ನನ್ನ ಪ್ರಯತ್ನ ನಾನ್ ಮಾಡ್ತೀನಪ್ಪ, ಏನಿದು ದೈವಿಚ್ಛೆ ಅಂತ ಹೇಳ್ತಾರ. ಆದ್ಮೇಲೆ ಫೈನಲ್ ಪವರ್ ಯಾರು? ಸುಪ್ರೀಂ ಪವರ್ ಯಾರು? ಆದ್ಮೇಲೆ ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಳ್ಳೋಣ? ಹಾಗಂತ ಪರಮಾತ್ಮನ ಮೇಲೆ ನಂಬಿಕೆ ವಿಶ್ವಾಸ ಅಂತ ಬಿಟ್ಟು ಪರಮಾತ್ಮ ಒಬ್ರು ಇದ್ರೆ ಸಾಕಲ್ವಾ ಅಣ್ಣವ್ರೆ? ನಾವು ಮನೆ ಮಠ ಎಲ್ಲ ಬಿಟ್ಕೊಂಡ್ಬಿಟ್ಟು ಆರಾಮಾಗಿ ಒಂದ್ ಬಿಲ್ಡಿಂಗ್ ತಗೊಂಡು ಇದ್ ಬಿಡ್ತೀವಿ, ಬಾಬಾ 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 ಅಂತ ಆಗತ್ತಾ?
ಆಗಲ್ಲ. ಇಲ್ಲ ಎಲ್ಲರ ಜೊತೆ ಜೀವನವನ್ನ ಮಾಡಿ, ಪ್ರೀತಿಯಿಂದ ಇರಿ, ಸ್ನೇಹದಿಂದ ಇರಿ, ಖುಷಿಯಿಂದ ಇರಿ, ಅವ್ರಿಗೂ ಕೂಡ ಶಕ್ತಿಯನ್ನ ಕೊಡಿ, ಅವರ ಪಾಲನೆಯನ್ನು ಮಾಡಿ. ಜಗಳ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ. ಅಲ್ಲ. ಎಲ್ಲರಿಗೂ ಪಾಲನೆಯನ್ನು ಕೊಡಿ, ಭಗವಂತನ ಪ್ರೀತಿಯನ್ನ ಕೊಡಿ, ಆಸ್ತಿಯನ್ನ ಕೊಡಿ, ಜ್ಞಾನವನ್ನ ಕೊಡಿ, ಅವರನ್ನು ಮುಂದುವರಿಸಿಕೊಂಡು ಹೋಗಿ. ಆದರೆ ನಂಬಿಕೆ ವಿಶ್ವಾಸ ಮಾತ್ರ ಯಾರ ಮೇಲೆ ಇಟ್ಕೊಳ್ಳಿ? ಪರಮಾತ್ಮ ನಾನು ಇವ್ರಿಗೆ ಜ್ಞಾನ ಕೊಟ್ಟೆ, ನಾನು ಇವ್ರು ಇಷ್ಟಿಗೆಲ್ಲ ಸಹಾಯ ಮಾಡಿದೆ, ಅವ್ರು ಕೇಳಿದಾಗ್ಲೆಲ್ಲ ಯೋಗ ಮಾಡಿದೆ, ಇವತ್ತು ಫೋನ್ ಮಾಡಿದೆ, ಫೋನೇನು ಮಾಡ್ತಾ ಇಲ್ಲ. ಯೋಚನೆ ಮಾಡಿ. ಹಂಗೆ ಬಾಬಾ ನಮ್ಗೆ ಅನುಭವ ಮಾಡಿಸ್ತಾರೆ. ಯಾಕೆ ಹೇಳಿ? ಮಗು ಯಾರೂ ಪರ್ಮನೆಂಟ್ ಅಲ್ಲ. ನೀನು ಏನು ಮಾಡಿದ್ರು ಕೂಡ ಏನೋ ನಿನ್ನ ಕರ್ತವ್ಯ ಅಂತ ಮಾಡ್ಕೊಂಡು ಹೋಗ್ತಾ ಇರೋ ಬಿಟ್ರೆ, ನೀನು ಮಾಡಿದ ಹೇಳೋದಕ್ಕೆ ನಿನಗೆ ಕಷ್ಟ ಬಂದಾಗ, ಸಮಯ ಬಂದಾಗ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನಿರೀಕ್ಷೆಯನ್ನು ಇಟ್ಕೊಳ್ಬೇಡ. ಅದು ನಿನ್ನನ್ನು ನಾನು ಉಪಯೋಗ ಮಾಡ್ಕೊಂಡಿರುವಂತ ಕಾರಣದಿಂದ ನಿನಗೆ ಯಾವಾಗ ಬೇಕೋ ಅದರ ರಕ್ಷಣೆಯನ್ನ ನಾನು ಕೊಡ್ತೀನಿ. ಅಲ್ವಾ? ವನವಾಸ ಮತ್ತು ಅಜ್ಞಾತವಾಸದಲ್ಲಿ ಶ್ರೀಕೃಷ್ಣ ಪಾಂಡವರನ್ನ ಉಪಯೋಗ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡಿ, ಯಾಕೆ ಸಂಹಾರ ಮಾಡಿ? ಕೃಷ್ಣ ಮಾಡ್ಬೋದಿತ್ತಲ್ವಾ? ಯಾಕೆಂತಂದ್ರೆ ಅವರನ್ನ ಸಂಹಾರ ಮಾಡಿ ಮುಂದೆ ಅವರಿಗೆ ಬೇಕಾದಾಗ ಕೃಷ್ಣ ಏನ್ ಮಾಡ್ಬೇಕಾಯ್ತು? ಸಹಯೋಗ ಮಾಡ್ಬೇಕಾಯ್ತು. ಅದಕ್ಕಾಗಿ ಮೊದ್ಲೇ ಏನ್ ಮಾಡಿರ್ತಾರೆ? ಪಾಂಡವರಿಂದ ಅವರು ಸಹಯೋಗವನ್ನು ಪಡ್ಕೊಂಡಿರ್ತಾರೆ ಅಲ್ವಾ? ಹಾಗೆ ಆದ್ಮೇಲೆ ವರ್ತಮಾನ ಸಮಯದಲ್ಲಿ ಒಂದೊಂದು ಕ್ಷಣವನ್ನು ಕೂಡ, ಒಂದೊಂದು ಸಮಯವನ್ನು ಕೂಡ ನಾವೆಷ್ಟು ಭಗವಂತನಿಗೆ ಈಶ್ವರ್ಯ ಕಾರ್ಯಕ್ಕೆ ಕೊಡ್ತಾ ಹೋಗ್ತೇವೋ ಅಷ್ಟು ನಮ್ಮ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ ಏನಾಗ್ತಾ ಹೋಗ್ತದೆ? ಸುಖ, ನೆಮ್ಮದಿ, ಆನಂದ, ಸಂತೋಷ ಬರ್ತಾ ಹೋಗ್ತದೆ. ಅದು ಬಿಲ್ಡಿಂಗ್ ರೂಪದಲ್ಲಿ, ಹೆಸರು ಕೀರ್ತಿ ರೂಪದಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮಾನಸಿಕವಾಗಿ ನೀವೇನಾಗಿರ್ತೀರಿ? ಖುಷಿಯಾಗಿರ್ತೀರಾ. ಅದಕ್ಕಾಗಿ ಆದ್ಮೇಲೆ ಇನ್ನು ಮುಂದಿನ ಜೀವನದಲ್ಲಿ ಯಾರ ಮೇಲೆ ನಂಬಿಕೆ ಇಟ್ಕೊಳ್ಳೋಣ? ಭಗವಂತನ ಮೇಲೆ. ಏಕ್ ಬಾಪ್ ದೂಸಾನಕೋ ಮೇರಾ. ನನ್ನವ್ರು ಯಾರು? ಒಬ್ಬ ಭಗವಂತ ಬಿಟ್ಟರೆ ಬೇರೆ ಯಾರು ಕೂಡ ನನ್ನವರಲ್ಲ ಅಂತಂದ್ರೆ ಅವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಹೆಂಗ್ ಇಟ್ಕೊಳ್ಬೇಕು? ಗಟ್ಟಿಯಾಗಿ. ಹೆಂಗೆ? ಫೋಟೋದಲ್ಲ, ಅಲ್ಲ, ಮನಸ್ಸು ಬುದ್ಧಿಯಿಂದ. ಮನಸ್ಸಲ್ಲಿ ಎಷ್ಟು ಗಟ್ಟಿಯಾಗಿರ್ಬೇಕು ಅಂತ ಅವನಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಬಿಡಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಗಟ್ಟಿಯಾಗಿ ನಿನ್ ಜೊತೆಲಿ ಇರ್ಲಿಕ್ಕೆ ರೆಡಿ ಇದ್ದೇನೆ, ಆದ್ರೆ ನನಗೆ ಪ್ರತಿ ಸೆಕೆಂಡ್ ಕೆಲಸ ಕೊಡ್ಬೇಕಂತೆ. ಜಿನ್ನನ ಕತೆ ಹೇಳ್ತಾರಲ್ಲ ಬಾಬಾ, ಪ್ರತಿ ಸೆಕೆಂಡ್ ನನಗೆ ಕೆಲಸ ಕೊಡ್ಬೇಕು. ಒಂದೇ ನನ್ನ ಹತ್ರ ಮಾತಾಡ್ತಾ ಇರ್ಬೇಕು, ಎಲ್ಲ ನನ್ನ ಹತ್ರ ಜಗಳ ಮಾಡ್ತಾರೆ, ಏನಾದ್ರೂ ಒಂದು ಮಾಡ್ತಾ ಇರಿ, ಓಕೆ? ಆದ್ರೆ ಭಗವಂತನನ್ನ ಜೊತೆಲಿ ಇಟ್ಕೊಂಡಾಗ ಮಾತ್ರ ನಾನು ಸದಾ ಕಾಲ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ಅದಕ್ಕಾಗಿ ಆದ್ಮೇಲೆ ಇನ್ನು ಮುಂದಿನ ಜೀವನದಲ್ಲಿ ನಾವು ಯಾರ ಮೇಲೆ ನಂಬಿಕೆ ಇಟ್ಕೊಳ್ಳೋಣ? ಭರವಸೆ ಭಗವಂತನ ಮೇಲೆ. ಯಾರು ನಿಮ್ಗೆ ರಕ್ಷಣೆಯನ್ನ ಮಾಡ್ತಾರೆ? ಪರಮಾತ್ಮ. ಆತ್ಮಿಕ ಬಲ, ಪರಮಾತ್ಮ ಆತ್ಮಿಕ ಬಲ ಹೆಲ್ಪ್ ಮಾಡತ್ತಾ? ಇಲ್ಲ. ಆತ್ಮಿಕ ಬಲ ಮಾಡಲ್ಲ. ನೋ ಗ್ಯಾರಂಟಿ. ಶರೀರದ ಬಲ, ನೋ ಗ್ಯಾರಂಟಿ. ಧನ ಬಲ, ಜನ ಬಲ, ಪ್ರಪಂಚದ ಬಲ, ಇಲ್ಲ. ಪಂಚತತ್ವಗಳ ಬಲ, ಇಲ್ಲ. ಯಾವ ಬಲ ನಿಮ್ಗೆ ಸಹಾಯ ಮಾಡೋದು? ಭಗವಂತನ. ಪಾರಮಾರ್ಥಿಕ ಬಲ. ಅದು ಒಂದು ಗೊತ್ತಿದ್ ಬಿಟ್ರೆ ದಿನದಲ್ಲಿ ನಾವು ಹೆಚ್ಚಿನ ಸಮಯ ಯಾರಿಗೆ ಕೊಡ್ತೀವಿ? ಎಲ್ಲ ಬರೀ ಬಾಯಲ್ಲಿ ಹೇಳೋದು. ಎಂತ ನಾಟಕ ಅಂತಂದ್ರೆ ಎಷ್ಟು ಸುಂದರವಾದಂತ ನಾಟಕ. ಎಲ್ಲ ಅಣ್ಣವರೇ ಬಾಬಾನೇ ಅಂತ ಹೇಳೋದು ಬಾಯಲ್ಲಿ. ಏನು ಮುತ್ತು ಉದುರದಂಗೆ ಹೇಳ್ತೀವಿ ಅಂತಂದ್ರೆ ನಿಜ ಅಂತ ಒಪ್ಕೊಂಡ್ಬಿಡ್ಬೇಕು. ಎಲ್ಲಾದ್ರು ಈಶ್ವರಿ ಸೇವೆ ಹೇಳಿದ, ಅಣ್ಣವರೇ ಮೊಮ್ಮಗನ್ ಬರ್ತಡೇ ಇದೆ, ಬರ್ಲಿಕ್ಕೆ ಆಗೋದಿಲ್ಲ ಆಯ್ತಾ? ಎಂಗೇಜ್ಮೆಂಟ್ ಇದೆ, ಬರ್ಲಿಕ್ಕೆ ಆಗೋದಿಲ್ಲ ಆಯ್ತಾ? ಮುಂದಿನ ಸಲ ಬರ್ತೇನೆ ಅಲ್ವಾ? ಹಿಂಗ್ ಹೇಳಿದವರಿಗೆ ಬಾಬಾ ಒಂದೇ ಬಲ ಒಂದೇ ಭರವಸೆ ಅಂತ ಹೇಳ್ತಾರ? ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ. ಅದೆಲ್ಲ ಆದ ಮೇಲೆ ಟೈಮ್ ಇದ್ರೆ ಯಾರು? ಭಗವಂತ ಅಂತ. ಹಂಗಲ್ಲ ಅಣ್ಣವ್ರೆ, ಕುಟುಂಬದಲ್ಲಿ ಇದ್ದಾಗ ಎಲ್ರೂ ಒಂದ್ ಫಂಕ್ಷನ್ ಹೋಗುವಾಗ ನಾವು ಇಲ್ಲ ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ, ಸಮಯದಲ್ಲಿ ಹೋಗ್ಲೇಬೇಕಾಗತ್ತಲ್ವಾ? ಸರಿ, ನಮ್ಗೆ ದೃಢತೆ ಇದೆಯಾ? ನಾವ್ ಅದನ್ನ ಮಾಡ್ಬೇಕು ಅನ್ನೋ ಮನಸ್ಸಿನಲ್ಲಿ ಇದೆಯಾ? ಮನ್ಸಿನಲ್ಲಿ ಇದೆ, ಖಂಡಿತ ಇದೆ. ಎಷ್ಟು ಪವರ್ಫುಲ್ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಸಮಯ ಕೊಡ್ತಾ ಇದ್ದೀವಿ.
ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಬಾಬಾ ಅವರ ಜ್ಞಾನದ ಆಧಾರದಲ್ಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಎಷ್ಟರ ಮಟ್ಟಿಗೆ ನಾವು ಅದರಲ್ಲಿ ಪವರ್ಫುಲ್ ಇದ್ದೀವಿ, ಮೊದಲ ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಇದ್ದೀವಿ. ನಾನು ನೋಡ್ತಾ ಇದ್ದೇನೆ ಎಷ್ಟು ಜನ, ಇಲ್ಲ ಅಣ್ಣವರೇ ನಮ್ಮ ಮನೇಲಿ ಹಾಗಿದೆ ಹೀಗಿದೆ, ಏನೇನು ನೂರಾರು ಕಾರಣಗಳಿರ್ತಾರೆ. ಬೆಡ್ ರಿಡನ್ ಅಣ್ಣವರೇ, ನಮ್ಮ ಅತ್ತೆ ಮಾವ, ನನಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ನಿಜ ಅಂತ ತಲೆಲ್ಲಾಡಿಸ್ಕೊಳ್ತೀವಿ. ಆಮೇಲೆ ಇವ್ರ ಮಗನ ಮದುವೆ ಬಂದಾಗ ವಾರಗಟ್ಲೆ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಶಾಪಿಂಗ್ ಮಾಡ್ಕೊಂಡು ಬರ್ಲಿಕ್ಕೆ ಅವಾಗ ಏನ್ ತೊಂದರೆ ಇಲ್ಲ. ಅದ್ ಹೆಂಗ ಬಂದ್ಬಿಡ್ತು ನನ್ನ ಪ್ರಶ್ನೆ ಅದು. ಅವಾಗ ನಿಮ್ಮ ಮನೇಲಿ ಅತ್ತೆ ಮಾವ ಬೆಡ್ ರಿಡನ್ ಆಗಿದ್ದಿಲ್ವಾ ನಿಮಗೆ? ಇಷ್ಟು ನಿಶ್ಚಯ ನಿಮ್ಮ ಅಪ್ಪ ನಿಮ್ಮ ಪರಮಾತ್ಮನ ಮೇಲೆ ಇದ್ರೆ ಭಗವಂತ ಹೆಂಗ್ ಸಹಿಗೂ ಕೊಡ್ಬೇಕು ಹೇಳಿ ನೋಡೋಣ. ಅವಾಗ ಎಲ್ಲಿಂದ ಬಂದ್ಬಿಡ್ತದೆ ನಿಮ್ಗೆ ಅದು? ಸರಿ, ಮನೇಲಾದ್ರೂ ಇರಿ, ಓಕೆ, ನಿಮ್ಗೆ ಬಂಧನ ಇದೆ, ಲೌಕಿಕದಲ್ಲಿ ಇರಬೇಕು, ನಾವು ಎಲ್ಲ ಒಪ್ಪೋಣ. ಮನೇಲಿ ಇದ್ದಾಗಲೂ ಕೂಡ ಸ್ವಚ್ಛ ಮನೋಭಾವದಿಂದ ನಿಮ್ಮ ಮನಸ್ಸನ್ನ ಪರಮಾತ್ಮನಿಗೆ ಎಷ್ಟರ ಮಟ್ಟಿಗೆ ಕೊಡ್ತಾ ಇದ್ದೀರಿ? ಸೀರಿಯಸ್ ಆಗಿ ಅಮೃತ ವೇಳೆಗೆ ಎದ್ಬಿಟ್ಟು ಪವರ್ಫುಲ್ ಯೋಗ ಮಾಡ್ತಾ ಇದ್ದೀರಾ? ಸಾಧನೆ ಮಾಡ್ತಾ ಇದ್ದೀರಾ? ಮೊದಲ ಪ್ರಾಶಸ್ತ್ಯ ಶಿವಬಾಬನೇ ಕೊಡ್ತಾ ಇದ್ದೀರಾ? ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಒಪ್ಕೊಳ್ಳೋಣ. ಮನ್ಸ ಸೇವಾ ಮಾಡ್ತಾ ಇದ್ದೀವಾ? ಮನೇಲಿ ಕುತ್ಕೊಂಡ್ಬಿಟ್ಟು ನಿಮ್ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಏನೂ ಫಲಿತಾಂಶ ಬರೋದಿಲ್ಲ. ಕೇಳಲಿಕ್ಕೆ ಜ್ಞಾನ ತುಂಬಾ ಚೆನ್ನಾಗಿರ್ತದೆ. ಪ್ರಾಕ್ಟಿಕಲ್ ಎಲ್ಲಿವರೆಗೆ ನಮ್ಮ ಜೀವನದಲ್ಲಿ ತರೋದಿಲ್ವೋ ಅಲ್ಲಿವರೆಗೆ ಫಲಿತಾಂಶ ಬರೋದಿಲ್ಲ ಆತ್ಮೀಯರೇ. ಸರಿ, ಅದಕ್ಕಾಗಿ ಸಾಧನೆಯನ್ನ ಮಾಡಿ, ಸಂಪಾದನೆಯನ್ನ ಮಾಡಿ. ಈಗ ಮಾಡಿರುವಂಥ ಸಂಪಾದನೆ, ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಗು, ನಾನು ಬಂದುಬಿಟ್ಟು ನಿನಗೆ ಯಾವಾಗಲೂ ಸಹಯೋಗವನ್ನ ಕೊಡೋದಿಲ್ಲ ಹೇಳ್ತಾರೆ ಬಾಬಾ. ಸರಿನೋ ತಪ್ಪು? ಸರಿ ಆ ಸರಿ. ಭಗವಂತ ಬಂದ್ಬಿಟ್ಟು ಸಹಯೋಗ ಕೊಡೋದಿಲ್ಲ. ಅಲ್ಲ, ನಮ್ಗೆ ಜ್ಞಾನ ಎಲ್ಲ ಕೊಟ್ಟ ಮೇಲೆ ನಾವು ಅದರ ಆಧಾರದ ಮೇಲೆ ನಾವು ಬಲ ತಂದ್ಕೊಂಡು ನಾವು ಮಾಡ್ಬೇಕಂತ. ನಿಮಗೆ ಕಷ್ಟ ಬಂದಾಗ ನಿಮಗೆ ಬ್ಯಾಂಕ್ನವರು ನಿಮ್ಗೆ ಸಹಯೋಗ ಕೊಡ್ತಾರೋ ಕೊಡಲ್ವೋ? ನಮ್ದು ಇದ್ರ ಕೊಡ್ತಾರೆ. ಯಾವಾಗ? ಬ್ಯಾಲೆನ್ಸ್ ಇದ್ದಾಗ, ಆ ಬ್ಯಾಲೆನ್ಸ್ ಇದ್ರೆ ಬ್ಯಾಂಕ್ ಒಂದೇ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು. ಇಲ್ಲ ನೀವಲ್ಲ ಸಾಲ ತೆಗೆದಿದ್ರೆ ಮುಂದೆ ಹಣವನ್ನ ಪೇಮೆಂಟ್ ಮಾಡಿರ್ಬೇಕು. ಇದೆ ತಾನೇ ನಿಯಮ. ಇದು ನಾಟಕ. ಹಾಗೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಯಾರು ಈಶ್ವರಿ ಸೇವೆ ಮಾಡ್ಬಿಟ್ಟು ಸೇವೆಯ ಫಲವನ್ನು ಸ್ಟಾಕ್ ಇಟ್ಕೊಂಡಿದಾರೋ ಆ ಸ್ಟಾಕಿನಿಂದ ನಾನೇನು ಮಾಡ್ತೇನೆ, ನಿಮ್ಗೆ ಪೇಮೆಂಟ್ ಮಾಡ್ತೇನೆ ಹೊರತು ನನ್ನ ವೈಯಕ್ತಿಕ ಹಣವನ್ನು ನಾನು ನಿಮ್ಗೆ ಕೊಡೋದಿಲ್ಲ. ನಾನು ಒಬಿಡಿಯಂಟ್ ಸರ್ವಂಟ್. ಭಗವಂತ ಯಾರಂತೆ? ನೀವು ಎಷ್ಟೇ ಬೊಬ್ಬೆ ಹೊಡೆದು ಎಷ್ಟೇ ಕೂಗಿದ್ರು ಕೂಡ ನಿಮ್ಮ ಅಕೌಂಟ್ ನಲ್ಲಿ, ಈಶ್ವರಿ ಅಕೌಂಟ್ ಅಲ್ಲಿ ಈಶ್ವರಿ ಸೇವೆ ಮಾಡಿದ ಮೇಲೆ ಅಲ್ಲಿ ಪುರುಷಾರ್ಥನೇ ಇರ್ಬೋದು, ಈಶ್ವರಿ ಸೇವೆನೇ ಇರ್ಬೋದು, ಅಲ್ಲಿ ಅಕೌಂಟ್ ಅಲ್ಲಿ ಜಮಾ ಇದ್ರೆ ಮಾತ್ರ ನಿಮ್ಮ ಸಮಸ್ಯೆಗಳು ಆತ್ಮೇಲೆ ಪರಿಹಾರ ಆಗತ್ತೆ. ಸರಿ, ನನ್ನ ಅಕೌಂಟ್ ಅಲ್ಲಿ ಇಲ್ಲಪ್ಪ, ನಾನು ಯೋಗೇಶ್ ಅಣ್ಣಿಗೆ ಫೋನ್ ಮಾಡಿ ಹೇಳ್ತೇನೆ, ಅವು ನನಗೆ ಸಹಯೋಗ ಕೊಡಬಹುದಾ? ನನ್ನ ತಿಲ್ಲ, ನಾನು ನನಗೆ ತಕ್ಷಣ ಹಣ ಬೇಕು, ಈಗ ನಾನು ಸಂಪಾದನೆ ಮಾಡುವಷ್ಟು ನನಗೆ ಸಮಯ ಇಲ್ಲ. ಅವಾಗ ಯೋಗೇಶ್ ಅಣ್ಣ ಅಂತ ಕೇಳಿದಾಗ ಸಿಗಬಹುದಾ? ಇಲ್ಲಣ್ಣ, ಸಿಗ್ಲಿಕ್ಕೆ ಸಾಧ್ಯ ಇದೆ, ಸಿಗಬಹುದು, ಕೊಡಬಹುದು. ಆದರೆ ನೀವು ಆತ್ಮ ಶರೀರ ಬಿಡುವವರೆಗೂ ಅವರು ಸಾಲ ತೀರಿಸಿಲ್ಲ ಅಂದ್ರೆ ವಸೂಲಿ ಮಾಡ್ತಾರೆ. ಸತ್ಯುಗದಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಕಸ ಗುಡಿಸುವಂತ ಸಾಧ್ಯತೆಗಳು ತುಂಬಾ ಇರ್ತಾವೆ, ಫ್ರೀ ಆಗಿ. ಮಾಡ್ಬೇಕು, ಸಾಲ ತೀರಿಸ್ಬೇಕಲ್ವಾ? ನಮ್ಮಲ್ಲಿ ಕೆಲವೊಂದ್ ಕಡೆ ಬಿಟ್ಟಿ ಕೆಲಸ ಅಂತ ಹೇಳ್ತಾರೆ. ಬಿಟ್ಟಿ ಕೆಲಸ ಅಂದ್ರೆ ಗೊತ್ತಾಯ್ತಾ? ಏನ್ ಹೇಳಿ? ಅದ್ರಲ್ಲಿ ಏನೂ ಸಿಗೋದಿಲ್ಲ. ಅದೇ ಆ ರೀತಿ ಬಿಟ್ಟಿ ಕೆಲಸ ನೀವಲ್ಲಿ ಮಾಡ್ಬೇಕಾಗ್ತದೆ. ಅಲ್ಲಿ ನಿಮ್ಗೆ ಸಂಬಳ ಸಿಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೀವು ತಗೊಂಡಿರ್ತಿರ್ತಾನೆ, ಇನ್ನು ತೀರ್ಸಿರಲ್ಲ ತಾನೆ. ಅಲ್ಲಿ ಏನ್ ಮಾಡ್ಬೇಕು? ಅದನ್ನ ಸೆಟಲ್ಮೆಂಟ್ ಮಾಡ್ಬೇಕೋ ಬೇಡವೋ? ಹಾಗಿದ್ರೆ ನಾವು ಬೇರೆಯವ್ರ ಹತ್ರ ಸಾಲ ತಗೊಳ್ಬೇಕೋ ಬೇಡವೋ? ತಗೊಳ್ಬಾರ್ದು. ಅಂದ್ರೆ ಈಗ ಸಾಧನೆ ಚೆನ್ನಾಗಿ ಮಾಡಿ, ಈಗ ತಪಸ್ಸನ್ನ ಮಾಡಿ. ಆವಾಗ ನೀವು ಯಾರ ತನ್ನ ಸಾಲ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬೇರೆಯವರಿಗೆ ಸಾಲ ಕೊಡುವಂಥವರಾಗಿ, ಏನಾಗಿ? ಬೇರೆಯವರಿಗೆ ಸಾಲ ಕೊಡುವಂಥವರಾಗಿ, ಹೊರತು ಸಾಲ ತೆಗೆದುಕೊಳ್ಳುವಂಥವ್ರಾಗಬಾರ್ದು. ಅದಕ್ಕೆ ಆತ್ಮೀಯರೇ,
ನಮ್ಮ ಜೀವನದಲ್ಲಿ ಎಲ್ಲಿಯವರೆಗೆ ನಾವು ಭಗವಂತನಿಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡೋದಿಲ್ವೋ, ಈಶ್ವರಿ ಕಾರ್ಯಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡೋದಿಲ್ವೋ, ಅಲ್ಲಿವರೆಗೆ ಭಗವಂತನ ಜೊತೆಯ ಬಲದ ಭರವಸೆ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಬಾಬಾ 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 ಅಂದ್ರೆ ಬಾಬಾ ಎಲ್ಲೂ ಸಹಯೋಗ ಕೊಡೋದಿಲ್ಲ. ನನ್ನ ಫ್ಯಾಕ್ಟ್ರಿ ಇದೆ, ಕೆಲಸ ಮಾಡಿ, ಸಪ್ತ ಗುಣಗಳನ್ನ ವಿಶ್ವಕ್ಕೆ ಅವಶ್ಯಕತೆ ಇದೆ. ಯಾರೆಷ್ಟು ಕೊಡ್ತಾ ಹೋಗ್ತಾರೋ ಆ ಕರ್ಮದ ಫಲ ನಿಮ್ಗೆ ರಕ್ಷಣೆ ಬರುತ್ತೆ. ಫೈನಲಿ ನಾನು ಮಾಡಿರುವಂತ ಕರ್ಮದ ಫಲ ಏನಾಗ್ತದೆ? ನನಗೆ ಸಹಯೋಗ ಸಿಗ್ತದೆ. ಅದ ಪರಮಾತ್ಮನ ಜೊತೆಗೆ ಮಾಡಿರುವಂತ ಕರ್ಮದ ಫಲ ನನ್ನ ಅಕೌಂಟಿಗೆ ಏನಾಗ್ತಾ ಹೋಗ್ತದೆ? ಜಮಾ ಆಗ್ತಾ ಹೋಗ್ತದೆ. ಅದು ನನಗೆ ರಕ್ಷಣೆಯನ್ನ ಕೊಡತ್ತೆ. ಸರಿ, ಅದಕ್ಕೆ ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಳ್ಳೋಣ? ಪರಮಾತ್ಮನ ಫ್ಯಾಕ್ಟ್ರಿಯಲ್ಲಿ ಮಾಡಿರುವಂತ ಕೆಲಸ ಯಾವ ಜನ್ಮದಲ್ಲಿ ಮಾಡ್ಬೇಕು? ನಿಮ್ಗೆಲ್ಲರಿಗೂ ಪರಮಾತ್ಮನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಸಿಕ್ಕಿದೆ. ಮಾಡ್ತಾ ಇದ್ದೀರಾ? ದಿನದಲ್ಲಿ ಎಷ್ಟು ಗಂಟೆ? ಅದೇ ಅಣ್ಣ ಕಡಿಮೆ ಮಾಡ್ತಾ ಇದ್ವಿ, ಅದಕ್ಕೇನೆ ನಮಗೆ ಜಮಾ ಕಡಿಮೆ ಆಗ್ತಾ ಇದೆ. ಜ್ಞಾನ ಕೇಳೋದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ದಂಗಲ್ಲ. ಜ್ಞಾನ ಹೇಳೋದನ್ನು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ದಂಗಲ್ಲ. ನಿದ್ರೆ ಮಾಡೋದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ದಂಗಲ್ಲ. ಶರೀರ ಒಯ್ದ್ಬಿಟ್ಟು ಸೇವಾ ಕೇಂದ್ರದಲ್ಲಿ ಅಥವಾ ಮೌಂಟ್ ಅಬೂನಲ್ಲಿ ಇಡೋದು ಕೆಲಸ ಮಾಡ್ದಂಗಲ್ಲ. ಮತ್ತೆ ಕೆಲಸ ಯಾವುದು? ಮನಸ ಸೇವೆ ಮಾಡಿ ಇಡೀ ಜಗತ್ತಿಗೆ ಕೆಲಸ ಯಾವುದು ಅಂತಂದ್ರೆ ನೀವ್ ಯಾವಾಗ್ಲೂ ನಿಮ್ಮ ಮನಸ್ಸಿನ ಬಾಬನಲ್ಲಿ ಇದ್ದಾಗ ಬಾಬನ ಸಪ್ತ ಗುಣ ನಿಮ್ಮಿಂದ ಹೊರಗಡೆ ಹೋಗಿದ್ ನಿಮ್ಗೆ ಗೊತ್ತಾಗ್ಬೇಕು. ಏನಾಗ್ಬೇಕು? ಸಪ್ತ ಗುಣ ಹೊರಗಡೆ ಹೋಗಿದ್ ಗೊತ್ತಾಗ್ಬೇಕು. ನೀವು ಅಡಿಗೆನಾದ್ರೂ ಮಾಡ್ತಾ ಇದ್ರಿ, ನೆಲನಾದ್ರೂ ಒರೆಸ್ತಾ ಇದ್ರಿ, ಮೌಂಟ್ ಅಬೂನಲ್ಲಾದ್ರೂ ಇಲ್ಲಿ ಮನೇಲಿ ಎಲ್ಲಿ ಬೇಕಾದ್ರೂ ಇದ್ದಾಗಲೂ ಕೂಡ ನೀವು ತಪಸ್ಸಿಗಾದ್ರೂ ಕೂತ್ಕೊಂಡಿರಿ, ಸುಮ್ಮನೆ ಯಾವಾಗ್ಲೂ ಕೂಡ ನಿಮ್ಮ ಮೂಲಕ ಭಗವಂತನ ಸಪ್ತ ಗುಣಗಳು ಹೊರಗಡೆ ಹೋಗ್ತಾ ಇದ್ದಾವೆ ಅಂತಂದ್ರೆ ಅಲ್ಲಿ ಏನಾಗ್ತಾ ಇದ್ರೆ ಫ್ಯಾಕ್ಟ್ರಿ ಕೆಲಸ ನಡೀತಾ ಇದೆ. ಅದು ಆಗ್ತಾ ಇಲ್ಲ ಅಂತಂದ್ರೆ ನೀವು ಸುಮ್ಮನೆ ಹೋಗಿ ಕೂತ್ಕೊಂಡಿದ್ರೆ ಅಟೆಂಡೆನ್ಸ್ ಆಗ್ತಾ ಇದೆ ಹೊರತು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇಲ್ಲ. ಅದು ಎಲ್ಲಿವರೆಗೆ ನೀವು ಮಾಡ್ತಾ ಇರ್ತೀರೋ ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗತ್ತೋ ಅಷ್ಟು ನಿಮ್ಮ ಸಮಸ್ಯೆಗಳು ಏನಾಗ್ತವೆ? ಪರಿಹಾರ ಆಗತ್ತೆ. ಬಾಬಾ ಹೇಳ್ತಲ್ಲ, ನಾನು ಯಾವ ಮಕ್ಕಳಿಗೂ ₹1 ಫ್ರೀಯಾಗಿ ದಾನ ಮಾಡೋದಿಲ್ಲ. ನಾನು ದಾನ ಮಾಡಿದರೆ ಎಲ್ಲರಿಗೂ ಕೊಡಬೇಕಾಗ್ತದೆ. ಅಲ್ಲ ಅಣ್ಣವ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಬಾಬನ್ ಮಗು ಆದಾಗ ನಮ್ಗೆ ಚೆನ್ನಾಗಿ ಅನುಭವ ಆಗ್ತಿತ್ವಲ್ಲ. ಯಾಕೆ ಅನುಭವ ಆಗ್ತಿತ್ತು? ಯಾಕಾಗ್ತಾ ಇತ್ತು? ಬಾಬಾ ಸ್ವಲ್ಪ ಸಾಲ ಕೊಡ್ತಾರೆ. ಫಸ್ಟಿಗೆ ಏನು ಕೊಡ್ತಾರೆ? ಸಾಲ ಕೊಟ್ಟಿರ್ತಾರೆ. ಮುಂದೆ ನೀವೇನ್ ಮಾಡ್ಬೇಕು? ತೀರ್ಸ್ಬೇಕು. ತೀರ್ಸಿಲ್ಲ ಅಂತಂದ್ರೆ ತೀರ್ಸಿ ಫಲ ಕೊಡೋದಲ್ಲ. ಕೇಳಿ, ನೀವು ತೀರಿಸಿಲ್ಲ ಅಂದ್ರೆ ಫಲ ಕೊಡಲ್ಲ, ಪಕ್ಕದಲ್ಲಿ ಇಡಿ. ಇಂಥ ಸಮಸ್ಯೆ ತಂದಿಟ್ಟಿರ್ತಾರೆ, ರಾತ್ರಿ ನಿಮ್ಗೆ ನಿದ್ದೆ ಬರೋದಿಲ್ಲ. ಬಾಯಲ್ಲಿ ಬಾಬಾ ಬಿಟ್ಟು ಬೇರೆ ಏನೂ ಬರಬಾರ್ದು, ಅಷ್ಟು ಮಾಡಿಟ್ಬಿಡ್ತಾವ. ಕಷ್ಟನಾದ್ರೂ ಕೊಟ್ಟು, ತೊಂದರೆನಾದ್ರೂ ಕೊಟ್ಟು, ಲೌಕಿಕದವ್ರು ಬ್ಯಾಂಕ್ನವ್ರು ಬಂದ್ಬಿಟ್ಟು ತೊಂದರೆ ಕೊಡೋದು ಏನೂ ಅಲ್ಲ. ಆ ರೀತಿ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ತನ್ನ ಲೆಕ್ಕಾಚಾರವನ್ನು ಅವ್ರು ಕ್ಲಿಯರ್ ಮಾಡ್ಕೊಳ್ತಾರೆ. ಅವಾಗ ಅವ್ರ ಪೋಸ್ಟ್ ಏನಿರ್ತದೆ? ಧರ್ಮರಾಯ ಆಗಿರ್ತಾರೆ. ಏನಾಗಿರ್ತಾರೆ? ಧರ್ಮರಾಯ ಆಗಿ ನಿಮ್ಮನ್ನಷ್ಟು ರೆಡಿ ಮಾಡ್ಬಿಟ್ಟು ನಾನು ಮನೆ ಕರ್ಕೊಂಡು ಹೋಗ್ತೇನೆ. ಹೇಳ್ತಾರೆ, ಈ ಪೋಸ್ಟ್ ನನ್ನ ಮಕ್ಕಳ ಮೇಲೆ ನನಗೆ ಚಾರ್ಜ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಅದಕ್ಕಾಗಿ ಈಗಲೇನೆ ಏನ್ ಮಾಡಿ, ಚೆನ್ನಾಗಿ ಸಂಪಾದನೆಯನ್ನ ಮಾಡಿ. ಓಕೆ, ಅದಕ್ಕಾಗಿ ಯಾರ ಮೇಲೆ ಭರವಸೆ ಇಟ್ಕೊಳ್ಳೋಣ? ಸ್ಥೂಲವಾದ ಸಂಪಾದನೆ, ಸೂಕ್ಷ್ಮ ಸಂಪಾದನೆ. ಹಾಗಂತ ಇರೋ ಕೆಲ್ಸಕ್ಕೆಲ್ಲ ಡೈವರ್ಸ್ ಕೊಟ್ಕೊಂಡ್ಬಿಟ್ಟು ಇದು ರಿಸೈನ್ ಮಾಡ್ಬಿಟ್ಟು ಮನೆಗೆ ಬಂದು ಕೂತ್ಕೊಂಡ್ಬಿಟ್ಟಿರ ಮತ್ತೆ, ಸರಿನಾ? ಅದನ್ನೆಲ್ಲ ಮಾಡ್ತಾ ಇದ್ರೂನು ಕೂಡ ಏನ್ ಮಾಡ್ಬೇಕು? ತಂದೆ ನೆನಪಿನಲ್ಲಿ ಇರ್ಬೇಕು. ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಲ್ಲ, ಮನೆಯಲ್ಲೂ ಮಾಡ್ತಿರ್ತಾರೆ, ಕೆಲಸನೂ ಮಾಡ್ತಿರ್ತಾರೆ, ಸಂಬಳನೂ ಬರ್ತಿರ್ತದೆ, ಮನೆ ಕೆಲಸನೂ ಮಾಡ್ತಿರ್ತಾರೆ. ಹಾಗೆ ಬೇರೆ ಎಲ್ಲವನ್ನು ಮಾಡ್ತಾನೂ ಕೂಡ ನಾವೇನ್ ಮಾಡೋಣ? ಭಗವಂತ ನೆನಪಿನಲ್ಲಿ ಇದ್ಬಿಟ್ಟು ಅದರ ಮೇಲೆ ನಂಬಿಕೆ ವಿಶ್ವಾಸ ಇಡೋಣ. ಸರಿ? ಅಚ್ಚಾ, ಓಂ ಶಾಂತಿ.